ವಿದ್ಯಾಧರ ಕೈಲಾಸದಲ್ಲಿ ಶಿವಪಾರ್ವತಿಯರನ್ನು ನೋಡಿ ಹಾಸ್ಯ ಮಾಡಿದ. ದೋಷನ ಅದು. ಗಂಡ ಹೆಂಡತಿ ಒಟ್ಟಿಗಿದ್ದರೆ ದೋಷನ, ಬೇರೆ ಬೇರೆ ಇದ್ದರೆ ದೋಷ. ಅದು ಒಟ್ಟಿಗಿದ್ದರೆ ದೋಷ ಅಲ್ಲ. ಶಿವಪಾರ್ವತಿಯರು ನರನಾರಿ ರೂಪದಿಂದ ಇರುವವರು, ಒಟ್ಟಿಗೆ ಇರಬೇಕಾದವರು, ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ. ಇದು ದೋಷ ಅಲ್ಲ, ಇದು ಭೂಷಣ. ದೇವತೆಗಳಿಗೆ ಮಾತ್ರ ಇದು ಸಾಧ್ಯವಾದಂತಹ ಕೆಲಸ. ನಾವು ದಕ್ಷಾಧ್ವರದ ಕಥೆ ನೋಡಿದ್ದೇವೆ. ನಾವು ರುದ್ರದೇವರನ್ನು ತೊರೆದು ಸತೀದೇವಿ ತವರ ಮನೆಗೆ ಹೋಗ್ತಾಳೆ. ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗ್ತಾಳೆ. ಏನಾಯಿತು ಕತೆ? ಅಗ್ನಿಯಲ್ಲಿ, ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಹೋಮಿಸಬೇಕಾದ ಪ್ರಸಂಗ ಬಂತು. ರುದ್ರದೇವರನ್ನು ಬಿಟ್ಟು ಸತೀದೇವಿ ಪ್ರತ್ಯೇಕವಾಗಿ ಲೋಕದೃಷ್ಟಿಯಿಂದ ಹೋದದ್ದಕ್ಕೆ ಅಗ್ನಿ ಆಹುತಿ ಸತಿ ಹೋಗಬೇಕಾಯಿತು, ಅಗ್ನಿ ಆಹುತಿಗೆ ಆಗಬೇಕಾಯಿತು. ಇದು ನಮಗೆ ಕಲಿಸಿಕೊಟ್ಟ ಪಾಠ. ನಮ್ಮ ಉಪಾಸನೆಯಲ್ಲಿ ರುದ್ರದೇವರು ಪಾರ್ವತಿ ಅದನ್ನು ನಾವು ಪ್ರತ್ಯೇಕ ಮಾಡಬಾರದು. ವಿದ್ಯಾಧರ ಗೇಲಿ ಮಾಡಿದ, ರಾಕ್ಷಸನಾಗಿ ಹುಟ್ಟಿದ ಹಾಗಾಗಿ ಶಿವಪಾರ್ವತಿಯರ ಮಿಥುನ ಅದು, ದ್ವಂದ್ವ ಅದು, ಒಟ್ಟಿಗೆ ಇರತಕ್ಕಂತಹದ್ದು ರೂಪಗಳು. ಅದು ಪ್ರತ್ಯೇಕ ಆದಾಗ ಅಗ್ನಿಯಲ್ಲಿ ಆಹುತಿಯನ್ನು ಪಡೆಯಿತು. ಇದು ನಮಗೆ ಕೊಟ್ಟ ಚಿಂತನೆ. ನಮ್ಮ ಪಿಂಡಾಂಡದಲ್ಲಿ ನಾವು ಅನುಸಂಧಾನ ಮಾಡಿದರೆ ರುದ್ರದೇವರು ಅಂತಂದರೆ ಅದು ಮನಸ್ಸು ಅಂತ ಅರ್ಥ. ಪಾರ್ವತೀದೇವಿ ಅಂತಂದರೆ ಅದು ನಾಲಗೆ, ವಾಗ್ದೇವತೆ ಪಾರ್ವತೀ ದೇವಿ. ಈ ರುದ್ರ ಮತ್ತು ಪಾರ್ವತಿ ಬೇರೆ ಬೇರೆ ಆಗ್ತಾರೆ ಅಂತಂದರೆ ಮನಸ್ಸು ಬೇರೆ, ನಾಲಗೆ ಬೇರೆ ಎಂತಾಯಿತು. ನಾಲಗೆ ಏನು ಮಾತಾಡಬೇಕಾದರೂ ಕೂಡ ಮನಸ್ಸಲ್ಲಿ ಮಾತಾಡಿ ತಾನು ಮಾತಾಡಬೇಕು. ಆವಾಗ ಆ ಮಾತಿಗೆ ಬೆಲೆ ಇರ್ತದೆ. ಮಾತು ಅಂದರೆ ನಾಲಿಗೆ ಮನಸ್ಸನ್ನು ಬಿಟ್ಟು ಸ್ವಚ್ಛಂದವಾಗಿ ಮಾತಾಡಿದರೆ ಆವಾಗ ಅಗ್ನಿ ಆಹುತಿ ಆಗುವುದು ನಿಶ್ಚಿತ. ಇದನ್ನು ಭಾಗವತ ನಮಗೆ ತೋರಿಸಿಕೊಡ್ತದೆ. ನಮ್ಮಲ್ಲಿ ಹೇಳುವ ರೂಢಿಯ ಮಾತಿದೆ, ಬಾಯಿಗೆ ಬಂದಾಗೆ ಮಾತಾಡಬೇಡ ಅಂತ. ಮತ್ತೆ ಹೇಗೆ ಮಾತಾಡಬೇಕು? ನಾವು ಬಾಯಿಗೆ ಬಂದದ್ದನ್ನೇ ಮಾತಾಡಬೇಕು. ಅದರ ಅರ್ಥ ಏನು ಅಂದರೆ, ಬಾಯಿಗೆ ಅಂದರೆ ಮನಸ್ಸಲ್ಲಿ ಮಥನೆ ಮಾಡದೆ ಆಡಿದ ಮಾತು ಅದಕ್ಕೆ ತೂಕ ಇರುವುದಿಲ್ಲ. ಮನಸ್ಸಲ್ಲಿ ಮಥನೆ ಮಾಡಿ ಮಥಿತವಾದ ಅರ್ಥವನ್ನು ನಾಲಿಗೆಯ ಮೂಲಕ ಹೇಳಿದರೆ ಆ ನಾಲಿಗೆಯ ಮಾತಿಗೆ ತೂಕ ಬರ್ತದೆ. ಮನಸ್ಸೊಂದು ಕಡೆ, ಮಾತೊಂದು ಕಡೆ ಅದು ಆದರೆ ಆವಾಗ ದಕ್ಷಾಧ್ವರ ಅದು ಸುನಿಶ್ಚಿತ. ಕೆಲವು ಸಲ ಹಾಗಾಗುತ್ತೆ. ಮನಸ್ಸು ಎಲ್ಲಿಯೋ ಇರ್ತದೆ, ಏನೋ ಮಾತಾಡ್ತೇವೆ, ನಾಲಿಗೆ ಕಚ್ಚಿಕೊಳ್ಳಬೇಕಾದ ದುರಂತ ನಮ್ಮ ಪಾಲಿಗೆ ಬರ್ತದೆ. ಮನಸ್ಸು ಮತ್ತು ನಾಲಿಗೆ ಅದು ಬೇರೆ ಬೇರೆ ಆಗಬಾರದು. ದಿನಾ ನಾವು ನೆನಪಿಸಿಕೊಳ್ಳಬೇಕಾದ್ದು ಈ ಎರಡು ಕಥೆಗಳನ್ನು. ನಮ್ಮ ಆಚಾರ್ಯರು ವಾಂಗ್ ಮನಸ್ಸಿ ದರ್ಶನಾತ್ ಅನುವ್ಯಾಖ್ಯಾನದ ಅಡಿಯಲ್ಲಿ ಒಂದು ಎಚ್ಚರವನ್ನು ನಮಗೆ ಕೊಟ್ಟಿದ್ದಾರೆ. ಉಮಾವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತ ತದೇತದ್ ಮಿಥುನಂ ಜ್ಞಾತ್ವಾ ದಾಂಪತ್ಯಾತ್ ನ ವಿಹೀಯತೆ. ಉಮಾ ವೈ ವಾಕ್ ಸಮುದ್ದಿಷ್ಟ ಶಬ್ದ ಕೇಳುವಾಗಲೇ ನಿಮಗೆ ಅರ್ಥ ಆಗುತ್ತೆ. ಉಮಾ ಅವಳು ವಾಗ್ದೇವತೆ, ವಾಗಭಿಮಾನಿ ದೇವತೆ. ರುದ್ರದೇವರು ಮನೋ ರುದ್ರ ಉದಾಹೃತ. ಶಾಸ್ತ್ರದಲ್ಲಿ ರುದ್ರದೇವರನ್ನು ಮನೋನಿಯಾಮಕ ಅಂತ ಹೇಳ್ತಾರೆ. ತದೇತತ್ ಮಿಥುನಂ, ಇದು ಒಂದು ಮಿಥುನ. ಆ ಮಿಥುನದಲ್ಲಿ ಒಂದನ್ನು ಬೇರ್ಪಡಿಸಬೇಡಿ. ಮನಸ್ಸನ್ನು ಬಿಟ್ಟು ನಾಲಿಗೆ ಇರಬಾರದು, ಮನಸ್ಸಿಗೆ ಅನುಗುಣವಾಗಿ ನಾಲಿಗೆ ಇರಬೇಕು. ತದೇತದ್ ಮಿಥುನಂ ಜ್ಞಾತ್ವ, ಈ ಮಿಥುನವನ್ನು ನಾವು ಚಿಂತನೆ ಮಾಡಿದರೆ ದಾಂಪತ್ಯ ನ ವಿಹೀಯತೆ. ದಾಂಪತ್ಯ ಅಂತಂದರೆ
ಅಧ್ಯಾತ್ಮದಲ್ಲಿ ದಾಂಪತ್ಯ ಅಂತಂದರೆ ಶಬ್ದಾರ್ಥಗಳ ಸಂಬಂಧ. ಶಬ್ದ ಒಂದು ಕಡೆ, ಅರ್ಥ ಒಂದು ಕಡೆ ಆಗುವುದಿಲ್ಲ. ಅರ್ಥವನ್ನು ಬಿಟ್ಟು ಶಬ್ದ ಆಗುವುದಿಲ್ಲ, ನಿರರ್ಥಕವಾದ ಶಬ್ದ ಬರುವುದಿಲ್ಲ. ಹಾಗಾಗಿ ಈ ಮಿಥುನವನ್ನು ನಾವು ಯಾವಾಗಲೂ ನೆನಪಿಸಿಕೊಂಡರೆ ನಮ್ಮ ಅಧ್ಯಾತ್ಮ ಸಾಧನೆಯಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಅನ್ನುವ ಎಚ್ಚರವನ್ನು ಶ್ರೀಮದ್ ಭಾಗವತ ನಮಗೆ ನೀಡಿದೆ. ಅದನ್ನು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ನಿರೂಪಣೆ ಮಾಡಿದ್ದಾರೆ. ಭಾಷ್ಯದಲ್ಲಿ ಆಚಾರ್ಯರು ಅದರ ವಿಶ್ಲೇಷಣೆ ವಿವರಣೆಗಳನ್ನು ಮಾಡಿದ್ದಾರೆ. ಹಾಗಾಗಿ ದಿನಾ ಈ ಮಿಥುನವನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಅಧ್ಯಾತ್ಮದ ಜೀವನದಲ್ಲಿ ದಾಂಪತ್ಯ, ಮನಸ್ಸು ವಾಕಿನ ದಾಂಪತ್ಯ ಅದರ ತ್ಯಾಗ ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ದಂಪತಿಗಳು ಎಂದೂ ವಿಯುಕ್ತರಾಗುವುದಿಲ್ಲ, ಮತ್ತೆ ಜೋಡಣೆ ಆಗುವಂತಹದ್ದು ಈ ಮಿಥುನದ ಅನುಸಂಧಾನದಿಂದ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಆ ವಿದ್ಯಾಧರ ಆ ಮಿಥುನವನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡಿದ. ಇದು ಅಸಹ್ಯ ಅಂತ ಚಿಂತನೆ ಮಾಡಿದ. ಅವನಿಗೆ ಅಸಹ್ಯವಾದ ರಾಕ್ಷಸ ರೂಪ ಅವನಿಗೆ ಬಂತು. ಯಾಕೆ ಅಂತಂದರೆ ಆ ಮಿಥುನವನ್ನು ನಾವು ಹಾಸ್ಯ ಮಾಡೋದು ತಪ್ಪು. ವಿದ್ಯಾಧರನಾಗಲಿ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಅವನು ಈ ದುರ್ಗತಿಯನ್ನು ಹೊಂದಿದ. ಮತ್ತೆ ಪರಿಮಾರ್ಜನೆ ಶಾಪ ವಿಮೋಕ ಆದ ಬಳಿಕ. ಹಾಗಾಗಿ ನಮಗೆ ರಾಕ್ಷಸ ಜನ್ಮ ಬರಬಾರದು. ದೇವತೆಗಳು ಯಾವತ್ತೂ ಹಾಗೆ ಅಂತೆ. ದೇವತೆಗಳು ಎಲ್ಲ ಆಶ್ರಮ ಧರ್ಮ ಅವರಿಗಿದೆ. ಬ್ರಹ್ಮಚಾರಿ ಧರ್ಮ ಇದೆ, ಗಾರ್ಹಸ್ಥ್ಯ ಧರ್ಮ ಇದೆ, ಸನ್ಯಾಸ ಧರ್ಮ ಇದೆ. ಎಲ್ಲವನ್ನೂ ದೇವತೆಗಳು ಅನುಷ್ಠಾನ ಮಾಡ್ತಾರೆ. ದೇವತೆಗಳು ಎಲ್ಲದರಲ್ಲಿಯೂ ಜಯ ಗಳಿಸ್ತಾರೆ. ಅವರಿಗೆ ಸೋಲು ಎಂಬುದು ಇಲ್ಲ. ರುದ್ರದೇವರು ಪಾರ್ವತಿಯ ದೇವರ ಜೊತೆಗೆ ಇರ್ತಾರೆ ಅನ್ನೋದೂ ಸತ್ಯ. ಆದರೆ ರುದ್ರದೇವರ ತಪಸ್ಸಿನ ಮುಂದೆ ಯಾರ ತಪಸ್ಸೂ ಅಲ್ಲ. ರುದ್ರೇಣ ಲವಣಾಂಬಸಿ ಅಂತ ಒಂದು ಕಲ್ಪ ತನಕ ರುದ್ರದೇವರ ತಪಸ್ಸನ್ನು ಶಾಸ್ತ್ರಗಳು ಸಾರ್ತಾ ಇವೆ. ಅವರಿಗೆ ಬ್ರಹ್ಮಚರ್ಯ ಧರ್ಮವೂ ಇದೆ, ಗಾರ್ಹಸ್ಥ್ಯ ಧರ್ಮವೂ ಇದೆ. ಯಾವ ಧರ್ಮ ಇದ್ದರೂ ಕೂಡ ಅವರು 100% ಸಕ್ಸಸ್, ಅವರಿಗೆ ಪೂರ್ತಿ ಮಾರ್ಕನ್ನು ಪಡೀತಾರೆ. ಹಾಗಾಗಿ ಅವರ ಬ್ರಹ್ಮಚರ್ಯನೂ ಕೂಡ ಪ್ರಶ್ನಾತೀತವಾದ್ದು, ಮೆಡಿಟೇಷನ್ನು ಕೂಡ ಅಷ್ಟೇ ಅದ್ಭುತವಾದಂತಹದ್ದು. ಹಾಗಾಗಿ ಆ ರೂಪಗಳನ್ನು ನಾವು ಚೆನ್ನಾಗಿ ಅನುಸಂಧಾನ ಮಾಡಬೇಕು ಅನ್ನೋದನ್ನು ನಾವು ವೃತ್ರನ ಕಥೆಯಿಂದ, ವಿದ್ಯಾಧರನ ಕಥೆಯಿಂದ ನಾವು ಅನುಸಂಧಾನ ಮಾಡಬೇಕಾದ್ದು. ಆದರೆ ಆ ಸ್ಥಾನ ಎಷ್ಟು ದೊಡ್ಡದು ನೋಡಿ. ತಮಾಷೆ ಮಾಡಿದರೂ ಕೂಡ ಅವರು ಎಷ್ಟು ಬೇಗ ಕರಗ್ತಾರೆ ಅಂತ, ಎಷ್ಟು ಬೇಗ ಅನುಗ್ರಹ ಮಾಡ್ತಾರೆ ಅಂತ. ನಮಗೆ ಕೋಪ ಬಂದರೆ ಪಕ್ಕ ಇಳಿಯುವುದಿಲ್ಲ. ಪಾರ್ವತಿ ಪರಮೇಶ್ವರರು ದೇವತೆಗಳು, ಅವ್ರಿಗೆ ಸಿಟ್ಟು ಬರುತ್ತೆ, ತಕ್ಷಣದಲ್ಲಿ ಕರಗ್ತಾರೆ ನೋಡಿ. ಎಷ್ಟು ಬೇಗ ಕೋಪ ಬಂತು, ತಮಾಷೆ ಮಾಡಿದ ಅಂತ. ಕೈ ಮುಗಿದ ಕೂಡಲೇ ನಿನಗೇನು ಬೇಕು ಅಂತ ಮಾತೃ ಹೃದಯ ತಾಯಿ ಹೇಗೆ ಕರಗ್ತಾಳೆ, ನಮ್ಮ ದೇವತೆಗಳೂ ಹಾಗೆಯೇ. ನಮ್ಮ ಜೀವನದಲ್ಲಿ ನಮಗೆ ಕೋಪ ಹೇಗೆ ಬರುತ್ತೆ ಅಷ್ಟೇ ಪ್ರಶಾಂತತೆ ಇರಬೇಕು ಅನ್ನೋದನ್ನು ಶ್ರೀಮದ್ ಭಾಗವತ ನಮಗೆ ವಿಶ್ಲೇಷಣೆ ಮಾಡಿದೆ. ನಮ್ಮ ಆಚಾರ್ಯರು ಹೇಳಿದ ಹಾಗೆ ತದೇತತ್ ಮಿಥುನಂ ಜ್ಞಾತ್ವ ದಾಂಪತ್ಯಾತ್ ನವೀಹ್ಯತೆ ಅನ್ನುವ ಅನುಸಂಧಾನ ನಾವು ಮಾಡಬೇಕು. ರುದ್ರದೇವರ ಉಪಾಸನೆ ಮಾಡಬೇಕು ಸರಿ, ಆದರೆ ಬರೀ ರುದ್ರದೇವರ ಮಾತ್ರ ಉಪಾಸನೆ ಮಾಡಿದರೆ ಇಷ್ಟ ಆಗುವುದಿಲ್ಲ. ಒಂದು ಕುಟುಂಬದಲ್ಲಿ ಒಂದು ಹೆಂಡತಿಯನ್ನು ಮಾತ್ರ ಆಹ್ವಾನ ಮಾಡೋದು, ಅಥವಾ ಮಗನನ್ನು ಮಾತ್ರ ಕರೆಯುವುದು, ಸೊಸೆಯನ್ನು ಮಾತ್ರ ಕರೆಯುವುದು, ಇದೆಲ್ಲ ತಪ್ಪಾಗಿ ಬಿಡುತ್ತೆ. ಅವಿಭಕ್ತ ಕುಟುಂಬ ದೇವತೆಗಳು, ತ್ರೈಲೋಕ್ಯ ಕುಟುಂಬ ಪಾಲನಾ ಪರಹ. ನಮ್ಮ ದೇವರದ್ದು ಕುಟುಂಬ ಅಂತಂದರೆ ಅವಿಭಕ್ತ ಕುಟುಂಬ. ಅದರಲ್ಲಿ ದೇವರಿರ್ತಾನೆ, ಲಕ್ಷ್ಮೀದೇವಿ ಇರ್ತಾಳೆ, ಬ್ರಹ್ಮದೇವರು ಇರ್ತಾರೆ, ಸರಸ್ವತಿ, ವಾಯುದೇವರು, ಭಾರತಿ, ರುದ್ರಾಣಿ ಎಲ್ಲ, ಇಂದ್ರಾಣಿ ಎಲ್ಲ ಅವ್ರದ್ದೊಂದು ಸಮಷ್ಟಿಯಾದ ಜೀವನ. ಆ ಜೀವನದಲ್ಲಿ ಒಬ್ಬರಿಗೆ ಪೂಜೆ ಮಾಡೋದು, ಒಬ್ಬರನ್ನು ಬಿಟ್ಟು ಬಿಡೋದು ಅವರಿಗೆ ಸಂಕೋಚ ಆಗಿಬಿಡುತ್ತೆ. ಆ ಪೂಜೆ ಸ್ವೀಕಾರ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಒಂದು ಮನೆಯಲ್ಲಿ ಯಾರಿಗೋ ಒಂದು ಗಿಫ್ಟ್ ಬಂದರೆ ಎಲ್ಲ ಮಿಕ ಅಂತ ನೋಡ್ತಾ ಇರ್ತಾರೆ, ಸಂಕೋಚ ಆಗುತ್ತೆ ತಗೊಳ್ಳಿಕ್ಕೆ. ಹಾಗಾಗಿ ಪೂಜೆ ಹೇಗಿರಬೇಕು ಅಂತಂದರೆ ಅದು ಪರಿವಾರತೆಯ ಗ್ರಾಹ್ಯಾ ಅಪಿಹೇಯಾ ಪ್ರಧಾನತಃ. ಹಾಗಾಗಿ ರುದ್ರಾದಿದೇವತೆಗಳ ಪೂಜೆ ಮಾಡಬೇಕು. ಈ ದೈತ್ಯರೆಲ್ಲ ಪೂಜೆ ಮಾಡ್ತಾರೆ, ಆದರೆ ಯಾರುವುದು ಎಲ್ಲಿ ಅಂತಂದರೆ ಒಬ್ಬೊಬ್ಬರನ್ನೇ ಪೂಜೆ ಮಾಡ್ತಾರೆ. ರುದ್ರ ಅಂದರೆ ರುದ್ರ ಮಾತ್ರ, ಬ್ರಹ್ಮ ಅಂದರೆ ಬ್ರಹ್ಮದೇವರು ಮಾತ್ರ. ಹಿರಣ್ಯಕಶಿಪು ಅವನು ಉಪಾಸನೆ ಮಾಡಿದ, ಬ್ರಹ್ಮದೇವರನ್ನು ಮಾತ್ರ ಉಪಾಸನೆ ಮಾಡಿದ. ಬ್ರಹ್ಮದೇವರು ಬರಬೇಕಾ ಬಿಡಬೇಕಾ? ಉಳಿದವರು ಬರಲಿಕ್ಕಿಲ್ಲ ಅಲ್ಲಿಗೆ, ಯಾಕೆಂದರೆ ಬ್ರಹ್ಮದೇವರನ್ನು ಮಾತ್ರ ಕರೆದದ್ದು. ಅವನ ಉಪಾಸನೆಯಲ್ಲಿ ಜಾರಿ ಬಿದ್ದ.
100 ವರ್ಷ ಅನ್ನ ಆಹಾರ ತೊರೆದು ಹೆಂಡತಿ ಮಕ್ಕಳನ್ನು ಬಿಟ್ಟು ಅಧಿಕಾರವನ್ನು ತೊರೆದು ತಪಸ್ಸು ಮಾಡ್ತಾನೆ ಏಕಾಂತದಲ್ಲಿ. ಎಂಥ ತಪಸ್ಸು ಮಾಡ್ತಾನೆ. ಅದೇ ತಪಸ್ಸು ಭಗವಂತನ ಬಗ್ಗೆ ಮಾಡಿದರೆ ಎಷ್ಟು ಎಷ್ಟು ಚೆನ್ನಾಗಿರ್ತಿತ್ತು. ಮಾಡಲಿಲ್ಲ ಅವನು. ಅದು ಯಾಕೆ ಅಂತಂದರೆ ಅವನು ಜಗಳಾಡಿ ಬಂದವ. ಜ್ಞಾನದ ಸನಕಾದಿಗಳ ಜೊತೆಗೆ ಜಗಳಾಡಿ ಬಂದದ್ದು. ಹಾಗಾಗಿ ಜ್ಞಾನದ ಮೇಲೆ ನೈರ್ಮರ್ಯ ಇಲ್ಲ, ತತ್ವಜ್ಞಾನ ಇಲ್ಲ, ಹೈಜಾಕ್ ಆಗಿ ಬಂದದ್ದು. ಯಾವಾಗಲೂ ಅಷ್ಟೇ, ಜ್ಞಾನಿಗಳ ಜೊತೆಗೆ ನಮಗೆ ವಿರೋಧ ಕಟ್ಟಿಕೊಡಬಾರ್ದು, ಜ್ಞಾನದ ಜೊತೆಗೆ ಸಂಗ್ರಾಮ ಮಾಡಬಾರ್ದು, ಜ್ಞಾನ ನಮಗೆ ಪೂಜನೀಯವಾದದ್ದು ಅನ್ನೋ ಅನುಸಂಧಾನ ಇರಬೇಕು. ನಾವು ಬೈಯುವ ಭರದಲ್ಲಿ ಆ ಜ್ಞಾನಿಗಳನ್ನು ಮರ್ತು ಬಿಟ್ಟುಬಿಡ್ತೇವೆ, ಜ್ಞಾನಿಗಳನ್ನೂ ನಾವು ಉಪೇಕ್ಷೆ ಮಾಡ್ತೇವೆ. ಆ ಜ್ಞಾನಿಗಳಿಗೆ ಮಾಡಿದ ಅಪಚಾರ ಅದು ತುಂಬ ನಮ್ಮನ್ನು ದುರಂತಕ್ಕೆ ಎಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಹಿರಣ್ಯಕಶಿಪುವಿನ ಕತೆ ಒಳ್ಳೆಯ ಉದಾಹರಣೆ. ಆ ಜಯ ವಿಜಯರು ಶಾಪಗ್ರಸ್ತರಾಗಿ ಭೂಮಿಗೆ ಬರ್ತಾರೆ. ಯಾವಾಗ ಶಾಪ ಬಂತು ದುಷ್ಟರು ಕಾಯ್ತಾ ಇರ್ತಾರಂತೆ, ಹೈಜಾಕ್ ಮಾಡಿ ಇಟ್ಕೊಂಡು ಹೋಗ್ತಾರಂತೆ. ಯಾವಾಗ ಜಯ ವಿಜಯರಿಗೆ ಶಾಪ ಬಂತು ಸನಕಾದಿಗಳದ್ದು, ದೇವರು ಸಿಗ್ನೇಚರ್ ಹಾಕಿದ, ಪ್ರೆಸಿಡೆಂಟ್ ಸಿಗ್ನೇಚರ್ ಹಾಕಿದರೆ ಸಂವಿಧಾನ ಪಾಸಾಗಿ ಬಿಡ್ತದೆ. ನಮ್ಮ ದೇವರು ಸಿಗ್ನೇಚರ್ ಹಾಕಿಬಿಟ್ಟ, ಅದಕ್ಕೆ ಆಗಲಿ ಶಾಪಗ್ರಸ್ತರಾಗಿರಲಿ ಅಂತ. ಆ ಹಿರಣ್ಯಕಶಿಪು ಅನ್ನುವ ದೈತ್ಯ ಆ ಜಯನನ್ನು ಹೈಜಾಕ್ ಮಾಡಿ ಕರ್ಕೊಂಡು ಬಂದ. ಆ ಜಯ ಪೂರ್ತಿಯಾಗಿ ಹಿರಣ್ಯಕಶಿಪುವಿನ ಬಂಧನದಲ್ಲಿ. ಜಯನಿಗೆ ದೇವರ ಪೂಜೆ ಮಾಡಬೇಕು ಅಂತ ಭಕ್ತಿ, ಆದರೆ ಹಿರಣ್ಯಕಶಿಪು ಬಿಡುವುದಿಲ್ಲ. ಹಾಗಾಗಿ ಹಿರಣ್ಯಕಶಿಪುವಿನ ಬಂಧನದಲ್ಲಿರತಕ್ಕಂತಹ ಜಯ ಅವನು ಪರಾಜಿತನಾಗ್ತಾನೆ. ತಪಸ್ಸಿಗೆ ಅಂತ ಬರ್ತಾನೆ, ಮಂದರದ್ರೋಣಿಗೆ ತಪಸ್ಸಿಗೆ ಅಂತ ಬರ್ತಾನೆ. 100 ವರ್ಷ ತಪಸ್ಸು ಮಾಡ್ತಾನೆ. ಕೈ ಮೇಲೆ ಮಾಡ್ತಾನೆ. ನಭೋ ದೃಷ್ಟಿ, ಕಣ್ಣನ್ನು ಆಕಾಶದಲ್ಲಿಟ್ಟು ತಪಸ್ಸು ಮಾಡ್ತಾನೆ ಅಂತೆ. ಎಂತಹ ಏಕಾಂತ ನೋಡಿ. ಅಂದರೆ ನಭಸ್ಸಿಗೆ ಕಣ್ಣಿಡುವುದು ಅಂತಂದರೆ ನಭೋದೃಷ್ಟಿ ಭಾಳ ಕಷ್ಟ. ಮೇಲೆ ನೋಡಿ ತಪಸ್ಸು ಮಾಡಬೇಕು. ನಭೋದೃಷ್ಟಿ ಅಂತಂದರೆ ಆಕಾಶದಲ್ಲಿ ಸೂರ್ಯ ಆಕಾಶದಲ್ಲಿ ಉರಿತಾ ಇರ್ತಾನೆ, ಆಕಾಶವನ್ನೇ ನೋಡ್ತಾ ತಪಸ್ಸು ಮಾಡಬೇಕು. ಆ ಸೂರ್ಯನ ತೇಜಸ್ಸು ಕಣ್ಣಿಗೆ ಬೀಳ್ತಾ ಇರ್ತದೆ. ಹೇಗೆ ಸಾಧ್ಯ? ಮಳೆಗಾಲ ಬಂತು, ಮಳೆಯ ನೀರು ಧಾರಾಕಾರವಾಗಿ ಸುರಿತಾ ಇರ್ತದೆ, ಆ ಕಣ್ಣನ್ನು ಆಕಾಶಕ್ಕೆ ಒಡ್ಡಬೇಕು. ಚಳಿಗಾಲ, ಈ ಚಳಿಗಾಲದಲ್ಲಿ ಬೆಳಿಗ್ಗೆ ಬೇಗ ಹೋಗಿ 3 ಗಂಟೆಗೆ ಹೋಗಿ ಆಕಾಶ ನೋಡಿ ನೀವು ಮತ್ತೆ ಹೇಳುವುದೇ ಇಲ್ಲ. ಅವನು ಮಂದರದ್ರೋಣಿಗೆ ಹೋಗಿ ಕಾಡಿನ ಮಧ್ಯಕ್ಕೆ ಹೋಗಿ ಅಲ್ಲಿ 100 ವರ್ಷ ಅಖಂಡವಾಗಿ ನಭೋದೃಷ್ಟಿಯಾಗಿ ಆಕಾಶ ದೃಷ್ಟಿಯುಳ್ಳವನಾಗಿ ಅಖಂಡವಾಗಿ ತಪಸ್ಸು ಮಾಡ್ತಾನೆ. ಮಳೆಗೆ, ಬಿಸಿಲಿಗೆ, ಚಳಿಗೆ ಮೈಯೊಡ್ಡಿ ತಪಸ್ಸು ಮಾಡ್ತಾನೆ. ಇದೆಲ್ಲ ಪ್ಲಸ್. ಇದೆಲ್ಲ ಅವನು ಮಾಡುವುದು ನೋಡಿದರೆ ಎಂತಹ ತಪಸ್ಸು, ತುಂಬ ಆಶ್ಚರ್ಯ. ಕಾಷ್ಟ ಮೌನ ತಪಸ್ಸು ಅವನು. ಕಟ್ಟಿಗೆಯ ಹಾಗೆ ಅಲ್ಲಾಡದೆ ತಪಸ್ಸನ್ನು ಮಾಡ್ತಾನೆ. ಅದೂ ಕೂಡ ಅಷ್ಟೇ, ಬರೀ ಭೂಮಿಯನ್ನು ಬರೀ ಅಂಗುಷ್ಟದಲ್ಲಿ ಆಧರಿಸಿ ನಿಂತು ತಪಸ್ಸು ಮಾಡ್ತಾನೆ. ಅಂಗುಷ್ಟಾಶ್ರಿತಾವನಿಹಿ, ಬರೀ ಉಂಗುಟದಲ್ಲಿ ನಿಂತು ತಪಸ್ಸು ಮಾಡ್ತಾನೆ. ಭಾಗವತ ಇದನ್ನು ಉಲ್ಲೇಖ ಮಾಡುತ್ತೆ. ಇದೆಲ್ಲ ಅಸಾಧ್ಯ. ಯಾಕೆಂದರೆ ಇಡೀ ದೇಹವನ್ನು ಬರೀ ಅಂಗುಷ್ಟದಲ್ಲಿ ಆಧರಿಸಿ ನಿಲ್ಲಲಿಕ್ಕೆ ಸಾಧ್ಯನಾ? ಅಸಾಧ್ಯ. ಅದು ಒಂದು ಕ್ಷಣ ನಿಲ್ಬೋದು, ಅದು ಮತ್ತೆ ಮರುಕ್ಷಣದಲ್ಲಿ ಬಿದ್ದೇ ಬೀಳ್ತೇವೆ, ಬ್ಯಾಲೆನ್ಸ್ ತಪ್ಪಿ ಬೀಳ್ತೇವೆ ನಾವು. ಆ ಹಿರಣ್ಯಕಶಿಪುವಿನ ಉಗ್ರವಾದಂತಹ ತಪಸ್ಸು ಇದು. ಅವನು ನಿಲ್ಲಿಸಿಲ್ಲ ತಪಸ್ಸು. ಸಾಮಾನ್ಯವಾಗಿ ನಮ್ಮ ತಪಸ್ಸು ಹೇಗೆ ಅಂದರೆ ಗಂಟೆ ನೋಡಿ ತಪಸ್ಸು ನಮ್ಮದು. ಗಂಟೆ ಆಯಿತು, ಓ ಸೂರ್ಯೋದಯ ಆಯಿತು, ಸಾಕು ನಮ್ಮ ತಪಸ್ಸು ಅಂತ ನಿಲ್ಲಿಸಿಬಿಡ್ತೇವೆ. ಅವನ ತಪಸ್ಸು ಹಾಗಲ್ಲ. ಅದು ಉದ್ದೇಶ ಸಿದ್ಧಿಯಾಗುವ ತನಕ ತಪಸ್ಸು. ಉದ್ದೇಶ ಸಿದ್ಧಿ ಅಂದರೆ ಏನು? ಬ್ರಹ್ಮದೇವರು ಬರಬೇಕು ಅಂತ ತಪಸ್ಸು ಅವಂತು. ಬ್ರಹ್ಮದೇವರು ಬರುವ ತನಕ ತಪಸ್ಸು ನಿಲ್ಲಿಸುವುದಿಲ್ಲ. ಇದು ದೈತ್ಯರು ಮಾಡುವ ತಪಸ್ಸಿನ ಕ್ರಮ ಹೀಗೆ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಹಿರಣ್ಯಕಶಿಪು ಮಂದರದ್ರೋಣಿ, ಆ ಮಂದರ ಪರ್ವತ ಮೇರು ಪರ್ವತ ಹತ್ರ ಜೋಡಣೆ ಆಗುವ ಜಾಗದಲ್ಲಿ ಆ ಸಂಧಿ ಅಂದರೆ ಕಣಿವೆ ಪ್ರದೇಶ, ಅದರಲ್ಲಿ ಏಕಾಂತದಲ್ಲಿ ಕೂತು ಎಂತಹ ಘನಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡ್ತಾನೆ. ನೀರೂ ಕುಡಿದಿಲ್ಲ, ನಿರ್ಜಲ ಉಪವಾಸ. ಈ ತಪಸ್ಸಿನ
ಪ್ರಭಾವ ದೇವಲೋಕದ ತನಕ ಆಗ್ತದೆ. ಇದು ಹಿರಣ್ಯಕಶಿಪುವಿನ ತಪಸ್ಸನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಅವನ ದೇಹ ಎಲ್ಲ ಹುತ್ತ ತುಂಬಿಕೊಂಡಿತ್ತಂತೆ, ಮಣ್ಣು ತುಂಬಿಕೊಂಡಿತ್ತು. ತಪಸ್ಸು ನಿಲ್ಲಿಸಲೇ ಇಲ್ಲ, ಉಗ್ರವಾದಂತಹ ತಪಸ್ಸು. ಈಚೆ ಕಡೆಯಿಂದ ಪ್ರಹ್ಲಾದನ ತಪಸ್ಸು. ಹಿರಣ್ಯಕಶಿಪು ದೇಶದಲ್ಲೆಲ್ಲ ವ್ಯವಸ್ಥೆ ಮಾಡ್ತಾನೆ, ಮಾಡಿ ತಪಸ್ಸಿಗೆ ಅಂತ ಹೋಗ್ತಾನೆ. ಹೋಗುವಾಗ ಈ ಸುದ್ದಿ ದೇವಲೋಕಕ್ಕೆ ಮುಟ್ಟಿತು. ಹಿರಣ್ಯಕಶಿಪು ನಾಪತ್ತೆ ಅಂತ. ದೇವತೆಗಳಿಗೆ ಖುಷಿ. ಇಡೀ ದೇವಲೋಕವನ್ನು ನಡುಗಿಸಿದವ ಹಿರಣ್ಯಕಶಿಪು, ತನ್ನ ಸ್ವಾಧೀನ ಇಟ್ಟುಕೊಂಡವ. ಹಿರಣ್ಯಕಶಿಪು ಇಲ್ಲ ಅಂತಾದಾಗ ದೇವತೆಗಳಿಗೆಲ್ಲ ಕಣ್ಬಿಡಲಿಕ್ಕೆ ಆರಂಭ ಮಾಡಿದರು. ಹಿರಣ್ಯಕಶಿಪು ಇಲ್ಲ, ಹಿರಣ್ಯಕಶಿಪು ಇಲ್ಲ, ಏನು ಮಾಡಬೇಕು ಆವಾಗ? ಆಗ ಸುದ್ದಿ ಬಂತು, ಹಿರಣ್ಯಕಶಿಪುವಿನ ಹೆಂಡತಿ ಗರ್ಭಿಣಿ, ಕಯಾದು ಬಸುರಿ. ದೇವೇಂದ್ರ ಬರ್ತಾನೆ ನೇರ, ಕಯಾದುವನ್ನು ಕೈಯಲ್ಲಿ ಹಿಡ್ಕೊಂಡು ದರಾದರ ಅಂತ ಹೇಳ್ಕೊಂಡು ಹೋಗ್ತಾನೆ. ಅವನ ಸಂಕಲ್ಪ ಏನಿತ್ತು ಅಂತಂದರೆ, ಅವಳ ಹೊಟ್ಟೆಯನ್ನು ಸೀಡಿ ಆ ಗರ್ಭವನ್ನು ನಾಶ ಮಾಡಿ ಆ ಮುಂದಿನ ಹಿರಣ್ಯಕಶಿಪುವಿನ ಸಂತಾನ ಇತಿಶ್ರೀ ಮಾಡಬೇಕು ಅಂತಿತ್ತು. ನಾರದರು CCTVಯಲ್ಲಿ ನೋಡ್ತಾ ಇದ್ದಾರೆ. ಇಂದ್ರ ಎಳ್ಕೊಂಡು ಹೋಗೋದು. ಬಂದರು ಅಲ್ಲಿಗೆ, ಇಂದ್ರನ ಮುಂದೆ ನಿಂತರು. ಇಂದ್ರ, ಕಯಾದುವಿನ ಕೈ ಬಿಡು ಅಂತ ಹೇಳಿದರು. ಇಂದ್ರ ಹೇಳಿದ, ಬಿಡಲಿಕ್ಕಾಗಲ್ಲ ಅಂತ. ನಾರದರು ಹೇಳಿದರು, ಇಂದ್ರ ಏನು ಅನ್ಯಾಯ ಮಾಡ್ತಾ ಇದ್ದೀನಿ? ಅನ್ಯಾಯ ಇಲ್ಲ, ನ್ಯಾಯ. ಹಿರಣ್ಯಕಶಿಪು ಕಯಾದುವಿನ ಗರ್ಭದಲ್ಲಿ ಬೆಳೀತಾ ಇದ್ದಾನೆ, ಇನ್ನೊಂದು ಹಿರಣ್ಯಕಶಿಪು ತಯಾರಾಗ್ತಾ ಇದ್ದಾನೆ, ನಾವು ದೇವತೆಗಳು ಒಪ್ಪುವುದಿಲ್ಲ ಅಂತ. ನಾರದರು ಹೇಳಿದರು, ಇಂದ್ರ ನೀನು ನೋಡಿದ್ದೀಯಾ ಆ ಗರ್ಭ ಏನಿದೆ ಅಂತ? ಇಂದ್ರ ಕೇಳಿದ, ನಾರದರೆ ನೀವು ನೋಡಿದ್ದೀರಾ ಅಂತ. ನಾನು ಸ್ಕ್ಯಾನ್ ಮಾಡಿದ್ದೇನೆ ಅಂತೇಳಿ. ಯಾರಿದ್ದಾರೆ ಒಳಗೆ ಅಂತ ಹೇಳಿದ, ಭಾಗವತೋತ್ತಮ ಒಳಗೆ ಬೆಳೀತಾ ಇದ್ದಾನೆ ಅಂತ ಹೇಳಿದರು. ಆ ಸ್ಕ್ಯಾನಿಂಗ್ನಲ್ಲಿ ಆ ಒಳಗಿನ ಗುಣಗಳೆಲ್ಲ ಕಾಣಿಸ್ತು. ಇಂದ್ರ ಹೇಳಿದ, ಹೌದಾ ನಾರದರೆ ಅಂತ. ನಾನು ಗ್ಯಾರಂಟಿ ಅಂತ. ನಮ್ಮ ಕರ್ನಾಟಕ ಗ್ಯಾರಂಟಿ ಅಲ್ಲ ಇದು, ಇದು ನಾರದರ ಗ್ಯಾರಂಟಿ. ನಾರದರು ಗ್ಯಾರಂಟಿ ಕೊಟ್ಟರೆ ಅದು ಆಗೇ ಆಗುತ್ತೆ ಅಂತ ನಿರ್ಧಾರ. ನಾರದರು ಹೇಳಿದರು, ನಾನು ಜವಾಬ್ದಾರಿ, ನೀನು ಚಿಂತೆ ಬಿಟ್ಟುಬಿಡು. ಈ ಕಯಾದುವಿನ ಗರ್ಭದ ಬಗ್ಗೆ ನಾನು ಭರವಸೆ, ಏನು ಹೆಚ್ಚು ಕಡಿಮೆ ಆದರೂ ನಾನಿದ್ದೇನೆ ಅಂತ. ಇಂದ್ರ ಹೇಳಿದ, ಕೈ ಮುಗಿದ, ನಾರದರೆ ನೀವು ಭರವಸೆ ಕೊಟ್ಟರೆ ಇಲ್ಲೇ ಬಿಟ್ಟು ಹೋಗ್ತೇನೆ. ಬಿಟ್ಟು ಹೋದ. ಕಯಾದುವನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ, ಗರ್ಭಿಣಿಯನ್ನು. ಸೀತಾದೇವಿಯನ್ನು ವಾಲ್ಮೀಕಿಗಳು ಕರ್ಕೊಂಡು ಹೋದಾಗೇ ನಾರದರು ಕಯಾದುವನ್ನು ಕರ್ಕೊಂಡು ಹೋಗ್ತಾರೆ. ಕಯಾದು ಅಂದರೆ ಅರ್ಥ ಏನು ಗೊತ್ತಾ? ಯಾರ ಗರ್ಭದಲ್ಲಿ ಕಾ ಮತ್ತು ಯಾ ಇದೆ ಅದು ಕಯಾದು. ಕಂಚ ಎಂಚ ಆದದಾತೀತಿ ಕಯಾದು. ಒಳಗಿನಿಂದ ಜ್ಞಾನಮಯನಾದ ಆನಂದಮಯನಾದ ವಸ್ತುವನ್ನು ಗರ್ಭದಲ್ಲಿ ಇಟ್ಟುಕೊಂಡವಳು. ಪ್ರಹ್ಲಾದ ಅಂದರೆ ಅದೇ ಅರ್ಥ. ಫ್ಲಾದ ಅಂದರೆ ಆನಂದ, ಪ್ರಕೃಷ್ಟವಾದ ಫ್ಲಾದ ಅಂದರೆ ಜ್ಞಾನಪೂರ್ಣವಾದ ಆನಂದ. ಎಲ್ಲಿದೆ ಅದು ಪ್ರಹ್ಲಾದ. ಜ್ಞಾನಪೂರ್ಣವಾದ ವಸ್ತು, ಆನಂದಪೂರ್ಣವಾದ ವಸ್ತು, ಅದು ಪ್ರಹ್ಲಾದ. ಹಾಗಾಗಿ ಕಯ ಅಂದರೆ ಜ್ಞಾನಾನಂದಮಯವಾದ ವಸ್ತುವನ್ನು ತನ್ನ ಗರ್ಭದಲ್ಲಿ ಧಾರಣೆ ಮಾಡಿರ್ತಕ್ಕಂಥ ಅವಳು ಕಯಾದು. ನಾರದರು ಸ್ಕ್ಯಾನ್ ಮಾಡಿದರೆ ಅವಳ ಗರ್ಭದಲ್ಲಿ ಆ ಪ್ರಹ್ಲಾದ ಕಾಣಿಸಿಕೊಂಡ. ತನ್ನ ಆಶ್ರಮದಲ್ಲಿ ಕಯಾದುವಿಗೆ ಅವಕಾಶ ಕೊಡ್ತಾರೆ ನಾರದರು. ನಾರದರಿಗೆ ಆಶ್ರಮ ಬಿಟ್ಟು ಹೋಗಲೇ ಇಲ್ಲಂತೆ. ಈ ದೇವತೆಗಳನ್ನು ನಂಬಲಿಕ್ಕಾಗಲ್ಲ ಅಂತ. ಇನ್ನು ಭಾಗ್ನಿ ಬರ್ತಾನೆ, ಯಮ ಬರ್ತಾನೆ, ಕಿರಿಕಿರಿ ಮಾಡ್ತಾರೆ ಅಂತ. ಅದಕ್ಕಿಂತ ಜಾಸ್ತಿ ಕಯಾದುವಿಗಿಂತ ಕಯಾದುವಿನ ಗರ್ಭದೊಳಗೆ ಇರತಕ್ಕಂತಹ ಆ ಜ್ಞಾನ ದೀಕ್ಷೆ ಇರತಕ್ಕಂತಹ ಆ ವಾಯುದೇವರ ವಿಶೇಷ ಸನ್ನಿಧಾನ ಪಾತ್ರವಾದಂತಹ ಸಜ್ಜೀವ ನಾರದರಿಗೆ ತುಂಬ ಇಷ್ಟ ಆಯಿತು. ನಾರದರು ವಾಯುದೇವರ ಶಿಷ್ಯ ಆದ್ದರಿಂದ ವಾಯುದೇವರ ಮೇಲೆ ತುಂಬ ಭಕ್ತಿ ಇದ್ದದರಿಂದಾಗಿ ಪ್ರಹ್ಲಾದನನ್ನು ವಾಯುದೇವರನ್ನು ಕಂಡು ತನ್ನ ಜ್ಞಾನಧಾರೆಯನ್ನು ಹರಿಸಬೇಕು ಅಂತ ತೀರ್ಮಾನ ಮಾಡಿದರು. ಕಯಾದುವನ್ನು ಕೂಡಿಸಬೇಕು, ಪ್ರವಚನ ಮಾಡಬೇಕು. ಬೆಳಗಿನಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗಿನ ತನಕ ಅಖಂಡವಾಗಿ ಪ್ರವಚನ, 100 ವರ್ಷ ಪ್ರವಚನ ಮಾಡಿದ್ದಾರೆ ನಾರದರು. ಖಾಲಿಯಾಗದಿದ್ದ ಕ್ಯಾಸೆಟ್ ಅವರದು.
ಅದು ಪ್ಲೇನೇ, ಆಫ್ ಆಗಲೇ ಇಲ್ಲ. ತಿನ್ನುವುದು ಪ್ರಶ್ನೆನೇ ಇಲ್ಲ ಅವರಿಗೆ. ಒಂದು ಸಲ ನೆನಪು ಮಾಡಿಕೊಳ್ಳಿ, ಆಚೆ ಹಿರಣ್ಯಕಶಿಪು ತಪಸ್ಸು ಮಾಡ್ತಾನೆ ಅನ್ನ ನೀರು ತೊರೆದು. ಇಲ್ಲಿ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ತಪಸ್ಸು ಮಾಡ್ತಾನೆ ಅನ್ನ ನೀರು ತೊರೆದು ಅಖಂಡವಾಗಿ. ಪ್ರಹ್ಲಾದ ಈ ಮಾತು ಹೇಳ್ತಾನೆ. ಆ ದೈತ್ಯ ಬಾಲಕರಿಗೆ ಪಾಠ ಹೇಳುವಾಗ ಬಾಲಕರು ಹೇಳ್ತಾರೆ, ಪ್ರಹ್ಲಾದ ನಿನ್ನೆ ತನಕ ನಮ್ಮ ಬೆಂಚ್ಮೇಟ್, ಇವತ್ತು ನಿಮ್ಮದು ಕ್ಲಾಸ್ ಟೀಚರ್ ನೀನು, ಅದು ಹೆಂಗಾದಿ ಅಂತ. ಅವಾಗ ಹೇಳ್ದ, ನಾರದರು ಪಾಠ ಹೇಳಿದರು. ಸುಳ್ಳು ಹೇಳ್ತಿ, ನಾರದರು ಪಾಠ ಹೇಳಿದರು. ನಮ್ಮೊಟ್ಟಿಗೆ ನೀನು ಬೆಳೀತಾ ಇದ್ದಿ, ಸ್ಕೂಲಿಗೆ ಬಂದವ. ನಾರದರು ಯಾವಾಗ ಪಾಠ ಹೇಳಿದರು? ಅದು ಅಮ್ಮನ ಗರ್ಭದಲ್ಲಿರುವಾಗ. ನೀನು ಅಮ್ಮನಿಗೆ ಫೋನ್ ಮಾಡಲಾ ಅಂತ ಒಬ್ಬ ಚೂಟಿ ಹುಡುಗ ಇದ್ದ ಕೇಳಿದ. ಆಗ ಪ್ರಹ್ಲಾದರು ಹೇಳುವ ಮಾತು ತುಂಬ ಚೆನ್ನಾಗಿದೆ. ಸ್ತ್ರೀತ್ವಾತ್ ತಿರೋದದೆ. ನನ್ನ ಅಮ್ಮನಿಗೆ 1000 ಜವಾಬ್ದಾರಿಗಳು, 1000 ಚಿಂತನೆಗಳು. ಅಮ್ಮನಿಗೆ ಗಮನ ಕೊಡಲಿಕ್ಕಾಗಲಿಲ್ಲ, ನನ್ನದೇ ಚಿಂತೆ. ಆದರೆ ನಾನು ಮಾತ್ರ ಅಖಂಡವಾಗಿ ಕೇಳಿದೆ. ನೋಡಿ, ರೆಕಾರ್ಡ್ ಆಗಿಬಿಟ್ಟಿದೆ ನೋಡಿ. ಆ ಪ್ರಹ್ಲಾದನಿಗೆ ನಾರದರು ಮಾಡತಕ್ಕಂತಹ ಪ್ರವಚನ ಅದು ಪೂರ್ತಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಹಿರಣ್ಯಕಶಿಪುವಿನ ತಪಸ್ಸಿಗಿಂತ ಪ್ರಹ್ಲಾದನ ತಪಸ್ಸು ಅದ್ಭುತವಾದ ತಪಸ್ಸು. ಇಬ್ಬರೂ ಏಕಾಂತದಲ್ಲಿಯೇ ಇದ್ದವರು. ಹಿರಣ್ಯಕಶಿಪು ಮಂದರದ್ರೋಣಿಯಲ್ಲಿ ಏಕಾಂತದಲ್ಲಿದ್ದ. ಪ್ರಹ್ಲಾದ ಅದಕ್ಕಿಂತ ಏಕಾಂತವಾದ ಅಮ್ಮನ ಗರ್ಭದ ಒಳಗೆ, ಗರ್ಭಚೀಲದ ಒಳಗೆ ಅಡಗಿ ಕೂತಿದ್ದ. ಹಿರಣ್ಯಕಶಿಪುವಿನ ತಪಸ್ಸು ಬ್ರಹ್ಮದೇವರ ಬಗ್ಗೆ, ಪ್ರಹ್ಲಾದನ ತಪಸ್ಸು ದೇವರ ಬಗ್ಗೆ. ಹಿರಣ್ಯಕಶಿಪುವಿನ ತಪಸ್ಸು ಮಗನ ಬಗ್ಗೆ, ಪ್ರಹ್ಲಾದನ ತಪಸ್ಸು ಅವನ ಅಪ್ಪನ ಬಗ್ಗೆ, ದೇವರ ಬಗ್ಗೆ ಮಾಡಿರತಕ್ಕಂತಹ ತಪಸ್ಸು. ನಿಜವಾದ ತಪಸ್ಸು ಯಾವುದು? ಉಪನಿಷತ್ತು ಹೇಳ್ತದೆ, ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಃ. ತಪಸ್ಸಂದರೆ ಯಾವುದು? ಸ್ವಾಧ್ಯಾಯ, ಪ್ರವಚನ. ಇದು ನಿಜವಾದ ತಪಸ್ಸು. ಇದು ನಮಗೆನ್ನು ಉದ್ಧಾರ ಮಾಡುವಂಥದ್ದು. ಹಿರಣ್ಯಕಶಿಪುವಿನ ತಪಸ್ಸಿಗಿಂತ ಪ್ರಹ್ಲಾದನ ತಪಸ್ಸು, ಉಪನಿಷತ್ತು ಪ್ರತಿಪಾದ್ಯಮಾನವಾದಂತಹ ತಪಸ್ಸು, ಅಖಂಡವಾಗಿ ತಪಸ್ಸು ಮಾಡಿದ ಭಗವಂತನ ದರ್ಶನವನ್ನು ಪಡೆಯುವ ತಪಸ್ಸು ಅದು ಪ್ರಹ್ಲಾದನದ್ದು. ಭಗವಂತನ ಅಪರೋಕ್ಷ ಜ್ಞಾನಿಗಳಾದ ನಾರದರಿಂದ ಮಾರ್ಗದರ್ಶನ. ಧ್ರುವನಿಗೆ ಒಂದು ಸ್ವಲ್ಪ ಹೊತ್ತು ನಾರದರ ಪ್ರವಚನ, ಉಪದೇಶ, ಮಾರ್ಗದರ್ಶನ. ಪ್ರಹ್ಲಾದನಿಗೆ ಹಾಗಲ್ಲ, 100 ವರ್ಷ ಅಖಂಡ ಅವನಿಗೆ ಪ್ರವಚನದ ಮಾರ್ಗದರ್ಶನ ಪ್ರಹ್ಲಾದನಿಗೆ ಸಿಕ್ಕಿದೆ. ಹಾಗಾಗಿ ಪ್ರಕೃಷ್ಟವಾದ ಫ್ಲಾದವುಳ್ಳವನಾಗ್ತಾನೆ ಪ್ರಹ್ಲಾದ. ಮಂದರದ್ರೋಣಿಗೆ ಬ್ರಹ್ಮದೇವರು ಬರ್ತಾರೆ, ಮಾತಾಡ್ತಾರೆ ಹಿರಣ್ಯಕಶಿಪುವಿನ ಹತ್ರ. ಹಿರಣ್ಯಕಶಿಪು, ಹೇಳು ನಿನಗೇನು ಬೇಕು ಅಂತ. ಏನು ಬೇಕು ಅಂತ ಕೇಳಿದರೆ ಹೇಳಲಿಕ್ಕೆ ಬೇಕಾದ ತಾಕತ್ತು ಬೇಕಲ್ವಾ? ಏಕಾದಶಿ ಉಪವಾಸ ಮಾಡಿ ಮರುದಿವಸ ನಿಮಗೇನು ಪಾನಕ ಬೇಕಾ ಅಂತ ಕೇಳಿದ್ರೆ ಅಂತ ನಾವು ಬಿದ್ದಿರ್ತೇವೆ. ಒಂದೇ ಒಂದು ದಿನ ನಿರ್ಜಲ ಉಪವಾಸ ಮಾಡೋದು. 100 ವರ್ಷ ನಿರ್ಜಲ ಉಪವಾಸ ಮಾಡಿದರೆ ಮಾತಾಡಲಿಕ್ಕೆ ಸತ್ವ ಎಲ್ಲಿರಬೇಕು? ದೇಹ ಅದು ಹೇಳ್ತದೆ ಭಾಗವತ, ದಂಶ ಭಕ್ಷಿತ ದೇಹಸ್ಯ. ಅವನ ದೇಹ ಅದೆಲ್ಲ ಹುಳಗಳು, ಅದು ಎಲ್ಲ ತಿಂದುಬಿಟ್ಟಿದೆ ಅಂತೆ. ದೇಹನೇ ಇಲ್ಲ, ಅದು ವಲ್ಮೀಕ, ಒಂದು ಹುತ್ತಾಗಿ ಬಿಟ್ಟಿದೆ. 4 ದಿವಸ ಸ್ನಾನ ಮಾಡಿದ್ರೆ ಮಣ್ಣಾಗ್ತದೆ ನಮ್ಮದಲ್ಲಿ. 100 ವರ್ಷ ಇದ್ದರೆ ಹೇಗಿರಬೇಕು ಅವನ ದೇಹ? ಮೃಣ್ಮಯ ಆಗಿತ್ತು. ಬ್ರಹ್ಮದೇವರು ಹೇಳಿದರು, ಅಪ್ಪ ಏನಿದು ಹಿರಣ್ಯಕಶಿಪು, ಬರೀ ಉಪವಾಸದಿಂದ ಇಷ್ಟಿದ್ದಿ, ನೀರಾದರೂ ಕುಡಿಬೇಕು, ನೀರೂ ಕುಡಿಲಿಲ್ಲ, ಎಂತಹ ನ್ಯಾಯ ಇದು ಅಂತ ಹೇಳಿದರು. ಹಿರಣ್ಯಕಶಿಪು ಮಾತಾಡುವುದಿಲ್ಲ. ಬ್ರಹ್ಮದೇವರು ಹೇಳಿದರು, ನಾನು ಹುಚ್ಚ, ಒಬ್ಬನೇ ಮಾತಾಡ್ತಾ ಇದ್ದೇನೆ. ಹಿರಣ್ಯಕಶಿಪು ಮಾತಾಡಬೇಕಾದ್ರೆ ದೇಹ ಬೇಕು, ಬಾಯಿ ಬೇಕು. ಹಾಗಾದರೆ ದೇಹವನ್ನು ಕರುಣಿಸಬೇಕು. ನನಗೋಸ್ಕರ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಕಮಂಡಲು ಜಲದಿಂದ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಆ ಮಣ್ಣಿಗೆ ಪ್ರೋಕ್ಷಣೆ ಮಾಡಿದರೆ ಮಣ್ಣು ಮಾತಾಡಿತು. ಹಿರಣ್ಯಕಶಿಪುವಿಗೆ ದೇಹ ಬಂತು, ಬಂಗಾರದ ಕಾಂತಿಯ ದೇಹ ಬಂತು. ಹಿರಣ್ಯಕಶಿಪು, ಕಶಿಪು ಅಂದರೆ ದೇಹ, ಹಿರಣ್ಯ ಅಂದರೆ ಬಂಗಾರ, ಬಂಗಾರದ ದೇಹ ಬಂತು. ಭಾಗವತ ಹೇಳುತ್ತೆ, ಉಪವಾಸಕ್ಕೆ ಎಷ್ಟು ಶಕ್ತಿ ಇದೆ. ನಾವೆಲ್ಲ ತಿಳ್ಕೊಂಡದ್ದು ಹೇಗೆ ಅಂತಂದರೆ, ಉಪವಾಸ ಮಾಡಿದರೆ ನಾವು ಹಣ್ಣು ಮುದುಕಾಗಿ ಬಿಡ್ತೇವೆ, ದೇಹ ಜರ್ಜರಿತವಾಗ್ತದೆ, ಶಕ್ತಿ ಕಳ್ಕೊಳ್ತೇವೆ, ತೂಕ ಕಡಿಮೆ ಆಗುತ್ತೆ ಅಂತ. ಭಾಗವತ ಹೇಳುತ್ತೆ, ಉಪವಾಸ ಮಾಡಿದರೆ ದೇಹಕ್ಕೆ ಬಲ ಜಾಸ್ತಿ ಆಗುತ್ತೆ ಅಂತ. ಹಿರಣ್ಯಕಶಿಪು ನೋಡಿ,
ಬಂಗಾರದ ಕಾಂತಿಯ ದೇಹವನ್ನೂ ಪಡೆದ. ಯಾಕೆ ಪಡೆದ? ಉಪವಾಸದ ಫಲ. ದೇವರು ಪ್ರೀತನಾಗಲಿ ಅಂತ ನಾವು ಉದ್ದೇಶದಿಂದ ನಾವು ಉಪವಾಸ ಕೂತರೆ ದೇವತೆಗಳು ನಮ್ಮ ದೇಹವನ್ನು ತೊರಿಲಿಕ್ಕೆ ಬಿಡ್ತಾರ? ಅವರೇ ಕರುಣಿಸಿರತಕ್ಕಂತಹ ಈ ದೇಹ ಮತ್ತು ಅವರೇ ನಮಗೆ ಕೊಡ್ತಾರೆ. ಮೊದಲಿಗಿಂತ ಒಳ್ಳೆಯ ಬಲಿಷ್ಠವಾದ ಕಾಂತಿಯುಕ್ತವಾದ ಬಂಗಾರದ ಬಣ್ಣದ ದೇಹವನ್ನು ಬ್ರಹ್ಮದೇವರು ಕರುಣಿಸ್ತಾರೆ. ಹಿರಣ್ಯಕಶಿಪು ನೋಡ್ತಾನೆ, ದೇಹ ಬಂತು ನನಗೆ. ಕೇಳ್ತಾರೆ, ನಿನಗೇನು ಬೇಕು ಅಂತ. ಹಿರಣ್ಯಕಶಿಪು ಹೇಳಿದ, ಮೃತ್ಯುರು ಮಾಭೂತ್ ಮಮ ಪ್ರಭೋ, ನಾನು ಸಾಯಬಾರ್ದು ಅಂತ ಹೇಳಿದ. ಎಂತಹ ವರ! ಇದೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಸಾಯಲೇಬಾರದು ಎಂಬ ವರ ಕೇಳಿದರೆ ಹುಚ್ಚ ಅಂತ ಹೇಳ್ತಾರೆ. ನಾವಂತೂ ಹೇಳ್ತೇವೆ, ಹಿರಣ್ಯಕಶಿಪು ತಲೆಗೆಟ್ಟವ, ಸಾಯಬಾರ್ದು ಅಂತಂದರೆ ಆಗುತ್ತಾ ಅಂತ. ನೋಡಿ, ನಿಮ್ಮ ಮುಂದೆ ಬಂದು ಬ್ರಹ್ಮದೇವರು ನಿಂತರೂ ಅಂತ ಇಟ್ಕೊಳ್ಳಿ, ಬರೋಲ್ಲ ಭಯ ಅವರಿಗೆ. ಬಂದರು ಅಂತ ಇಟ್ಕೊಳ್ಳಿ, ನಿಮಗೆ ಏನು ಬೇಕು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ, ನೀವೇನು ಕೇಳ್ತೀರಿ? ಇದೇ ವರ ಕೇಳೋದು ಹೌದಲ್ವಾ? ರೀ, ನನಗೆ 80ನೇ ಶಾಂತಿ, 90ನೇ ಶಾಂತಿ, 100ನೇ ಶಾಂತಿ, 200ನೇ ಶಾಂತಿ, 300ನೇ ಶಾಂತಿ, 1000 ಶಾಂತಿ, ಇದೆಲ್ಲ ಅಶಾಂತಿಯ ಶಾಂತಿಗಳನ್ನೇ ನಾವು ಕೇಳ್ತೇವೆ. ನಾವೇನು ಹಿರಣ್ಯಕಶಿಪುಗಿಂತ ಕಡಿಮೆನೂ ಇಲ್ಲ, ನಮಗೆ ಬರುವುದಿಲ್ಲ ಬ್ರಹ್ಮದೇವರು, ಅಷ್ಟೇ ನಾವು ಕೇಳಲಿಲ್ಲ, ಅಷ್ಟೇ ನಾವು ಸುಬಗರು ಅಂತಂದರೆ. ಹಿರಣ್ಯಕಶಿಪು ಕೇಳಿದ, ಮೃತ್ಯುರು ಮಾಭೂತ್ ಮಮ ಪ್ರಭೋ, ನಾನು ಸಾಯಬಾರ್ದು ಅಂತ ಕೇಳಿದ. ಬ್ರಹ್ಮದೇವರು ಹೀಗೆ ಆಲೋಚನೆ ಮಾಡಿದರು, ಹೇಳಿದರು, ಹಿರಣ್ಯಕಶಿಪು ಆಗೋದಿಲ್ಲ ಅಂತ ಹೇಳಿದರು. ಸಾಯುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಆವಾಗ ಅವನು ಹೇಳಿದ, ಹಾಗಾದರೆ ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ, ನಾನು ಒಳಗೂ ಸಾಯಬಾರ್ದು, ನಾಂತಹ ಬಹಿ, ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, 1 ನಿಮಿಷ ಆಲೋಚನೆ ಮಾಡಿ ಆಯಿತು ಅಂತ ಹೇಳಿದರು. ಹಿರಣ್ಯಕಶಿಪು ಹೇಳಿದ, ಕೇಳಿದ ಕೂಡಲೇ ಆಯಿತು 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 ಹೇಳಬಹುದಲ್ವಾ? ಅದು ಯಾಕೆ 1 ನಿಮಿಷ ಸ್ಪೇಸ್ ಖಾಲಿ ಬಿಡೋದು ಯಾಕೆ? ಪುನಃ ಕೇಳಿದ ಬ್ರಹ್ಮದೇವರು, ಇದು ನಾಂತಹ ಬಹಿ, ಸಂಶಯ ಬಂತು, ಏನೋ ಒಂದು ಉಂಟು. ಬ್ರಹ್ಮದೇವರು 1 ನಿಮಿಷ ಆದ ಮೇಲೆ ಓಕೆ ಅಂತ ಹೇಳಿದರು. ಏನಿರ್ಬೋದು ಇದರಲ್ಲಿ? ಹಾಗಾದರೆ ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು ಅಂತ ಹೇಳಿದ್ರು. 1 ನಿಮಿಷ ಬಿಟ್ಟು ಆಯಿತು ಅಂತ ಹೇಳಿದರು. ಅಯ್ಯೋ, 1 ನಿಮಿಷ ಗ್ಯಾಪ್ ಯಾಕೆ ಕೊಡ್ತಾರೆ? ಏನೋ ಒಂದು ಇರಬೇಕು ಬ್ರಹ್ಮದೇವರ ಹತ್ರ, ವಿಚಾರ ಮಾಡಿ ಕೊಟ್ಟರು ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅವನು ಹೇಳ್ದ, ನನಗೆ ಆಯುಧದಿಂದ ನಾನು ಸಾಯಬಾರದು, ಮೃಗದಿಂದ ನಾನು ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಎಲ್ಲ 1 ನಿಮಿಷ ಗ್ಯಾಪ್ ಕೊಟ್ಟು ಆಯಿತು 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 ಹೇಳಿದರು. ಕೊನೆಗೆ ಏನು ಸಿಗಲಿಲ್ಲ ಅವನಿಗೆ, ಆಯಿತು ಅಂತ ಒಪ್ಪಿಕೊಟ್ಟ. ತಮಗೊಂದು ಕುತೂಹಲ, 1 ನಿಮಿಷ ಗ್ಯಾಪ್ ಏನು ಕೊಟ್ಟರು ಅಂತ. ಹಿರಣ್ಯಕಶಿಪು ಕೇಳಿದ, ನೋಡಿ, ಮೃತ್ಯುರು ಮಾಭೂತ್, ದೇವರ ಹತ್ರ ಕೇಳಿದರು ಬ್ರಹ್ಮದೇವರು, ನಾನು ವರ ಕೊಡ್ಲಾ? ವಾಕಿ ಟಾಕಲ್ಲಿ ಮಾತಾಡಿ ಹೇಳಿದರು ಅವರು. ಕೇಳಿದರು, ವರ ಕೊಡ್ಲಾ? ದೇವರು ಹೇಳಿದ, ಮೃತ್ಯುರು ಮಾಭೂತ್, ಅದಾಗೋದಿಲ್ಲ ಅಂತ ಹೇಳಿದರು. ತಿದ್ದುಪಡಿ ಮಾಡಲಿಕ್ಕೆ ಹೇಳೋದು. ತಿದ್ದುಪಡಿ ಮಾಡಿದ, ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು. ದೇವರಿಗೆ ಹೇಳಿದರು, ದೇವರು ಹೇಳಿದ, ಆಯ್ತು ಹೇಳೋದು. ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಆಗ್ಬಹುದು ಅಂತ ಹೇಳಿದರು. ಹಗಲು ಸಾಯಬಾರ್ದು, ರಾತ್ರಿಯೂ ಸಾಯಬಾರ್ದು, ಆಗ್ಬೋದು ಅಂತ ಹೇಳಿದರು. ಮನುಷ್ಯನೂ ಕೊಲ್ಲಬಾರ್ದು, ಪ್ರಾಣಿಯೂ ಕೊಲ್ಲಬಾರ್ದು, ಆಗ್ಬೋದು ಹೇಳಿದರು. ಅದು ಜೀವ ಇದ್ದದ್ದೂ ಕೊಲ್ಲಬಾರ್ದು, ಜೀವ ಇಲ್ಲದಿದ್ದದ್ದೂ ಕೊಲ್ಲಬಾರ್ದು, ಆಯಿತು ಅಂತ ಹೇಳಿದರು. ಎಲ್ಲದಕ್ಕೂ ಆಯಿತು ಹೇಳಿದರು. ಅದು ಯಾಕೆ ಅಂತಂದರೆ ಅವನಿಗೆ ಮಧ್ಯದ್ದೊಂದು ಗೊತ್ತೇ ಇಲ್ಲ. ಅವನಿಗೆ ಮೇಲೆ ಕೆಳಗೆ 2 ಗೊತ್ತಿರೋದು, ಮಧ್ಯದಲ್ಲಿ ಒಂದು ಜಾಗ ಇದೆ, ಅದು ಯಾಕೆ ಮರೆತು ಬಿಟ್ಟ? ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, 3. ನಮಗೆ 3 ಹೊತ್ತು ಸಂಧ್ಯಾ ವಂದನೆ ಮಾಡುವವರಿಗೆ ಗೊತ್ತು. ಬೆಳಿಗ್ಗೆ ಸಾಯಂಕಾಲ ಮಾತ್ರ ಅಲ್ಲ, ಇನ್ನೂ ಒಂದು ಸಂಧ್ಯಾಕಾಲ ಇದೆ, ಅವನಿಗೆ ಅದು ಗೊತ್ತಿಲ್ಲ. ಅವನಿಗೆ ಮೇಲೆ ಕೆಳಗೆ, ಒಳಗೆ ಹೊರಗೆ, ಅದು ಬಿಟ್ಟರೆ ಏನೂ ಗೊತ್ತಿಲ್ಲ. ಮಧ್ಯದಲ್ಲಿ ಒಂದಿದೆ, ದೇವರು ಹೇಳಿದ್ದು ಆ ಮಧ್ಯದ ಗ್ಯಾಪ್, ನನಗೆ ಅದು ಸಾಕು ಅಂತ ದೇವರು ಹೇಳ್ತಾನೆ. ಹಿರಣ್ಯಕಶಿಪು ಉದ್ದಡತನದಿಂದ ವರವನ್ನು ಪಡೆದು ಬರ್ತಾನೆ. ನನಗೆ ಸಾವು ಇಲ್ಲ ಅಂತಲೇ ತೀರ್ಮಾನ ಮಾಡ್ತಾನೆ. ಮನುಷ್ಯರೂ ಕೊಲ್ಲುವುದಿಲ್ಲ, ಪ್ರಾಣಿಯೂ ಕೊಲ್ಲುವುದಿಲ್ಲ ಅಂದರೆ ಮತ್ತೆ ಯಾರು ಕೊಲ್ಲುವುದು ನನ್ನನ್ನು? ಒಳಗೂ ಸಾಯಲಿಕ್ಕಿಲ್ಲ, ಹೊರಗೂ ಸಾಯಲಿಕ್ಕಿಲ್ಲ, ಮತ್ತೆ ಎಲ್ಲಿ ಸಾಯಿದ್ದು ನಾನು? ಹಾಗಾಗಿ ನನಗೆ ಸಾವು ಇಲ್ಲ ಅಂತ ತೀರ್ಮಾನ ಮಾಡಿದ. ಸಾವು ಇಲ್ಲ ಅಂತ ವರ ಪಡೆದರೆ ಅಹಂಕಾರ ದೃಪ್ತನಾಗಿ ತನ್ನ ಊರಿಗೆ ಪ್ರವೇಶ ಮಾಡ್ತಾನೆ. ಎಲ್ಲಿ ಹೋದರೂ ಉದ್ದಡತನ, ನಾನೇ ದೇವರು ಅಂತ ಉಪಾಸನೆ ಬೇರೆ, ಹೋಮ ಮಾಡಲಿಕ್ಕಿಲ್ಲ. ಹೋಮ ಮಾಡಿದರೆ ಹೋಮದಲ್ಲಿ ಹಿರಣ್ಯಕಶಿಪುವಿಗೆ ಆಹುತಿ. ಮನೆಯಲ್ಲಿ ಫೋಟೋ ಇಟ್ಟುಕೊಳ್ಳಿಕ್ಕಿಲ್ಲ, ಇಟ್ಟುಕೊಂಡ್ರೆ ಹಿರಣ್ಯಕಶಿಪುವಿದ್ದೇ ಫೋಟೋ. ಪೂಜೆ ಮಾಡಿದರೆ ಹಿರಣ್ಯಕಶಿಪುವಿಗೆ, ನೈವೇದ್ಯ ಸಮರ್ಪಣೆ ಮಾಡಿದರೆ ಅವನಿಗೆ. ಇದು ಎಲ್ಲ ಕಡೆ ಕಾನೂನು ಪಾಸ್ ಮಾಡಿದ. ಪ್ರಹ್ಲಾದ ಕಯಾದುವಿನ ಗರ್ಭದಿಂದ ಬಂದ.
ಹಿರಣ್ಯಕಶಿಪು ಬರುವಾಗ ತಯಾರಾಗಿದ್ದ. ಹಿರಣ್ಯಕಶಿಪು ಮಗುವನ್ನು ಶಾಲೆಗೆ ಸೇರಿಸ್ತಾನೆ. ಯಾವ ಕರ್ಮಕ್ಕೋ ಗೊತ್ತಿಲ್ಲ. ಪಾಠ ಓದದಿದ್ದವನಿಗೆ ಶಾಲೆಗೆ ಸೇರಿಸಬೇಕು. ಅಲ್ಲಿ ಮನೆಯಿಂದ ಬರುವಾಗಲೇ ಓದಿ ಆಗಿದೆ ಅವನು. ನಾರದರ ಯೂನಿವರ್ಸಿಟಿಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಏನು ಕೇಳಿದರೂ ಎಲ್ಲ ಮುಖೋದ್ಗತ ಅವನಿಗೆ. ಅವನನ್ನು ಷಂಡಾಮರ್ಕರ ಶಾಲೆಗೆ ಸೇರಿಸ್ತಾನೆ. ಷಂಡ ಮರ್ಕ ಅಂತ ಶುಕ್ರಾಚಾರ್ಯರ ಇಬ್ಬರು ಮಕ್ಕಳು. ಶುಕ್ರಾಚಾರ್ಯರು ಪುರೋಹಿತರು, ಅವರ ಮಕ್ಕಳು ಷಂಡ ಮತ್ತು ಮರ್ಕ ಇಬ್ಬರು ಇರತಕ್ಕಂತಹ ಶಾಲೆಗೆ ಸೇರಿಸ್ತಾರೆ. ಪ್ರಹ್ಲಾದನಿಗೋಸ್ಕರ ಒಂದು ಸ್ಕೂಲ್ ಸ್ಥಾಪನೆ ಮಾಡ್ತಾನೆ, ಅದಕ್ಕೆ ಕಳಿಸ್ತಾನೆ. ಅಲ್ಲಿ ಓದ್ತಾನೆ ಪ್ರಹ್ಲಾದ. ಓದಲಿಲ್ಲ ಅಂತ ಹೇಳ್ತಾರೆ. ಏನು ಅಂತಂದರೆ ಅಧ್ಯಾಪಕರು ಪಾಠ ಹೇಳಬೇಕು. ಅಧ್ಯಾಪಕರು ಪಾಠ ಹೇಳಿದರೆ ನಾರದರ ಪಾಠ ನೆನಪಾಗಬೇಕು ಅವನಿಗೆ. ಹಾಗಾಗಿ ಅವನು ಕೇಳುವುದು ಷಂಡಾಮರ್ಕರ ಪಾಠ, ಆದರೆ ಅನುಸಂಧಾನ ಮಾಡೋದು ನಾರದರ ಪಾಠ ಎಷ್ಟು ಚೆನ್ನಾಗಿತ್ತು, ಈ ಷಂಡಾಮರ್ಕರ ಪಾಠ ಸರಿಯಿಲ್ಲ, ಇದು ಪೂರ್ವಪಕ್ಷ, ಅದು ಸಿದ್ಧಾಂತ, ಈ ಪ್ರಶ್ನೆಗೆಲ್ಲ ನಾರದರು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಷಂಡಾಮರ್ಕರು ಏನು ಹೇಳಿದರು, ನ ಸಾಧು ಮೇನೆ ಸ್ವರೂಪ ಅಸದ್ಗ್ರಹಂ, ಇದು ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತಲೇ ಪಾಠ ಕೇಳಿದವನು. ಅಷ್ಟು ಓದಿದ. ಹಿರಣ್ಯಕಶಿಪು ಒಂದಿನ ಪರೀಕ್ಷೆಗೆ ಅಂತ ಕರೆಸ್ತಾನೆ. ಬರ್ತಾನೆ ಪ್ರಹ್ಲಾದ, ಖುಷಿಯಲ್ಲಿ ಬರ್ತಾನೆ. ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ. ಖುಷಿಯಾಯಿತು. ಯಾರು ಎಂತಹ ಸಂಸ್ಕಾರ ನನ್ನ ಮಗನಿಗೆ! ಷಂಡಾಮರ್ಕರು ಕೊಟ್ಟ ಸಂಸ್ಕಾರ ಅಲ್ಲ, ಇದು ನಾರದರು ಕೊಟ್ಟ ಸಂಸ್ಕಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಉಪನಿಷತ್ತಿನ ಸಂದೇಶವನ್ನು ಕೊಟ್ಟವರು ನಾರದರು. ನಾರದರ ಸಂಸ್ಕಾರ. ಅಪ್ಪನಿಗೆ ನಮಸ್ಕಾರ ಮಾಡಬೇಕು. ನಮಗೆ ಶಾಲೆಯ ಸಂಸ್ಕಾರ, ಷಂಡಾಮರ್ಕರ ಶಾಲೆಗೆ ಮಕ್ಕಳನ್ನು ಕಳಿಸ್ತೇವೆ, ಅದೇ ಸಂಸ್ಕಾರ. ಅಲ್ಲೆಲ್ಲ ನಮಸ್ಕಾರ ಮಾಡಲಿಕ್ಕಿಲ್ಲ, ನಮಸ್ಕಾರ ಸರ್ ಅಂತ ತಲೆ ಮುಟ್ಟಿಕೊಳ್ಳೋದು. ಯಾರ ಕರ್ಮಕ್ಕೋ ಗೊತ್ತಿಲ್ಲ. ನಮ್ಮದು ಹೇಗೆ ಅಂದರೆ ತಲೆಯನ್ನೇ ಸಮರ್ಪಣೆ ಮಾಡಬೇಕಾದ್ದು, ಅಷ್ಟಾಂಗ ಸಹಿತವಾಗಿ ಮಾಡಬೇಕಾದ ನಮಸ್ಕಾರ. ತಂದೆಗೆ ನಮಸ್ಕಾರ ಮಾಡಿ ಅಂತ ಅಲ್ಲಿ ಹೇಳಿಕೊಡೋದಿಲ್ಲ, ತಾಯಿಗೆ ನಮಸ್ಕಾರ ಮಾಡಿ ಅಂತ ಹೇಳಿಕೊಡೋದಿಲ್ಲ. ಅದು ನಾರದರ ಸ್ಕೂಲಲ್ಲಿ ಮಾತ್ರ ಹೇಳಿಕೊಡೋದು, ವಾಯುದೇವರ ಶಾಲೆ ಅದು. ನಾವು ನಮ್ಮ ಮನೆಯಲ್ಲಿ ಹೇಳಿಕೊಡಬೇಕು ಅನ್ನೋದನ್ನು ಭಾಗವತ ನಮಗೆ ತೋರಿಸಿದೆ. ಷಂಡಾಮರ್ಕರ ಶಾಲೆಯಲ್ಲಿ ಏನು ನ್ಯೂನತೆ ಇದೆ ಅದರ ಪರಿಹಾರ ನಮ್ಮ ಮನೆಯ ಶಾಲೆಯಲ್ಲಿ ಆಗಬೇಕು, ಮನೆಯಲ್ಲೇ ಹೇಳಿಕೊಡಬೇಕು. ಮಕ್ಕಳಿಗೆ ನಮಸ್ಕಾರ ಮಾಡು, ದೇವರಿಗೆ ನಮಸ್ಕಾರ ಮಾಡು. ನಮ್ಮಲ್ಲಿ ಗೈಡ್ಗಳಿರ್ತಾರೆ ಮಠಗಳಲ್ಲಿ. ಈ ಒಬ್ಬರು ಗೈಡು, ನಾನು ಅಲ್ಲಿ ಮಠದಲ್ಲಿ ಬಂದಾಗ ಆ ಗೈಡ್ ಬಂದರು, ಒಬ್ಬರನ್ನು ಕರ್ಕೊಂಡು ಬಂದರು. ಆ ಗೈಡ್ ನಮಸ್ಕಾರ ಮಾಡಿದರು, ಮತ್ತು ಅವರು ನಮಸ್ಕಾರ ಮಾಡಿದರು, ಪ್ರಸಾದ ತಗೊಂಡು ಹೋದರು. ಒಂದು ದಿನಕ್ಕೊಂದು 100 ಸಲ ನಮಸ್ಕಾರ ಮಾಡಿದರು. ಒಂಥರ ಕರೆದು ಕೇಳಿದೆ ನಾನು ಗೈಡ್ನ ಹತ್ರ, ನೀನ್ಯಾಕಪ್ಪ ನಮಸ್ಕಾರ ಮಾಡ್ತೀವಿ ಸುಮ್ಮನೆ? ಸ್ವಾಮಿ, ನಾನು ಮಾಡಿದ್ರೆ ಅವರೇನು ಮಾಡ್ತಾರೆ ನಮಸ್ಕಾರ, ಅವ್ರಿಗೆ ಗೊತ್ತಾಗಲಿ ಅಂತ ನಾನು ನಮಸ್ಕಾರ ಮಾಡೋದು ಅಂತ. ಇದು ಹಾಗಾಗಿದೆ. ನಾವು ಮಾಡಿದರೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಾಗುತ್ತೆ. ಮನೆಯಲ್ಲಿ ನಾವು ಮಾಡಬೇಕು ನಮಸ್ಕಾರ, ಮಕ್ಕಳನ್ನು ಕರ್ಕೊಂಡು ಬರಬೇಕು. ಆಗ ಮಕ್ಕಳು ನಮಸ್ಕಾರ ಮಾಡುವ ಅಭ್ಯಾಸ ಬೆಳೆಸ್ತಾರೆ. ತಂದೆ ತಾಯಿಗೆ ನಮಸ್ಕಾರ ಮಾಡುವ ಸಂಸ್ಕಾರವನ್ನು ನಾವು ಕಲಿಸಬೇಕು. ನಮಗೆ ಮೊದಲು ನಾಚಿಕೆ ಆಗುತ್ತೆ, ನನಗೆ ನಮಸ್ಕಾರ ಮಾಡುವಂಥ ಮಗುವಿಗೆ ಹೇಗೆ ಹೇಳಲಿ ಅಂತ ಸಂಕೋಚ ಆಗುತ್ತೆ. ಒಬ್ಬರು ಹೇಳಿದ್ರು ಹಾಗೆ, ನಾವು ಸಂಕೋಚ ಪಟ್ಟರೆ ಮಗುವಿಗೆ ಆ ಸಂಸ್ಕಾರ ಬರುವುದೇ ಇಲ್ಲ. ಮೊದಲೆಲ್ಲ ಅಜ್ಜ ಅಜ್ಜಿ ಎಲ್ಲ ಇದ್ದರು ಮನೆಯಲ್ಲಿ. ಅಜ್ಜ ಅಜ್ಜಿ ಹೇಳ್ತಿದ್ದಾರೆ, ನಾಚಿಕೆ ಏನಿಲ್ಲ ಅವರಿಗೆ, ಮಾಡು ನನಗೆ ನಮಸ್ಕಾರ ಮಾಡು, ಅಜ್ಜಿಗೆ ಮಾಡು ನಮಸ್ಕಾರ, ಅಪ್ಪನಿಗೆ ಮಾಡು ಅಂತ ಹೇಳುವವರಿದ್ದರು. ಈಗ ಹೇಳುವವರು ಯಾರು ಇಲ್ಲ. ಕೊನೆಗೆ ನಾವೇ ಹೇಳಿಕೊಟ್ಟು, ನಮ್ಮ ಆಚಾರ್ಯರು ಹೇಳ್ತಾರೆ, ಅಪ್ಪ ಮಗನಿಗೆ ಹೇಳಿ ಹೇಗೆ ನಮಸ್ಕಾರ ಮಾಡಿಸ್ತಾನೆ ಹಾಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ತಾರೆ. ಇಂತಹ ಸಂಸ್ಕಾರ ಕೊಡಬೇಕು. ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ ಯಾರಿಗೂ ಖುಷಿ ಆಗೋದಿಲ್ಲ. ಹಿರಣ್ಯಕಶಿಪುಗೂ ಖುಷಿಯಾಯಿತು. ಅಂಕೆ ಉಪವೇಶ, ತೊಡೆಯಲ್ಲಿ ಕೂಡಿಸ್ತಾನೆ, ತೊಡೆಯನ್ನು ಕೊಡ್ತಾನೆ. ತೊಡೆ ಅನ್ನೋದು ಮೊನ್ನೆ ಹೇಳಿದ್ದೆ, ಅದು ಉತ್ಸಂಗ ಅಂತ ಹೆಸರು. ಒಳ್ಳೆಯ ಸಂಘ ಕೊಡತಕ್ಕಂತಹ ಜಾಗ ಆ ತೊಡೆ ಅಂತ. ಉತ್ಸಂಗದಲ್ಲಿ ಕೂಡಿಸ್ತಾನೆ. ಕೂಡಿಸಿ ನೆತ್ತಿಯನ್ನು ಮೂಸ್ತಾನೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಅದು, ಮಕ್ಕಳ ನೆತ್ತಿಯನ್ನು ನಾವು ಮುಟ್ಟಬೇಕು, ಅದನ್ನು ಮೂಸಬೇಕು. ಯಾಕೆ ಅಂತಂದರೆ ಅಲ್ಲಿ ಬ್ರಹ್ಮರಂಧ್ರ ಸಹಸ್ರಾರ ಇರತಕ್ಕಂತಹ ಜಾಗ, ಅದು ಅತ್ಯಂತ ಸೂಕ್ಷ್ಮವಾದ ಭಾಗ. ಅಲ್ಲೆಲ್ಲ ಒಳ್ಳೆಯದೆಲ್ಲ ನಾವೆಲ್ಲ ಅಭಿಷೇಕ ಮಾಡಿದರೆ ನೆತ್ತಿಗೆ ನಾವು ಅಭಿಷೇಕ ನಾವು ಮಾಡ್ತೇವೆ. ಆ ನೆತ್ತಿಯನ್ನು ಆಗ್ರಾಣನೆ ಮಾಡಿದ, ಮಗನನ್ನು ಕೂಡಿಸಿದ. ಮಗನ ಹತ್ರ ಪ್ರಶ್ನೆ ಮಾಡ್ತಾನೆ, ಅಪ್ಪ ನೀನು ಇಷ್ಟು ಓದಿದ್ಯಲ್ಲ, ಆ ಓದಿದ್ದರಲ್ಲಿ ಯಾವುದಾದ್ರೂ ಒಂದು ಮೊನ್ನೆ ಕಿಂಚಿತ್ ಸ್ವದೀತ ಉತ್ತಮಂ, ನೀನು ಓದಿದ್ದು ಏನು ಓದಿದ್ದು ಇಷ್ಟು ಒಂದು ಒಳ್ಳೆಯ ವಿಷಯವನ್ನು ಹೇಳಪ್ಪ ಅಂತ ಹೇಳಿದ.
ಸಾಮಾನ್ಯವಾಗಿ ಮಕ್ಕಳ ಹತ್ರ ಹೇಳ್ತೇವೆ ನೋಡಿ, ಮಕ್ಕಳು ಎಲ್ಲಿಯೋ ಒಂದು ಶಿಬಿರಕ್ಕೆ ಹೋಗಿ ಬಂದರೆ ನಮಗೇನು ಗೊತ್ತಿರ್ತದೆ, ಮಕ್ಕಳಿನ ಹತ್ರ ಹೇಳ್ತೇವೆ ಏನಾದರೂ ಒಂದು ಮಂತ್ರ ಹೇಳು, ಅದು ಹೇಳುತ್ತೆ. ಅದು ತಪ್ಪು ಹೇಳಿದ್ರು ನಮಗೇನು ಗೊತ್ತಾಗೋದಿಲ್ಲ. ಏ ಅಬ್ಬಾ ಎಷ್ಟು ಚೆನ್ನಾಗಿ ಹೇಳಿದ್ದಿ ಅಂತ ಬೆಂತಟ್ಟಿ ಕಳಿಸ್ತೇವೆ. ಹಿರಣ್ಯಕಶಿಪು ಹೇಳ್ತಾನೆ, ಮನ್ಯೆ ಅಧೀತಂ ಸ್ವಧೀತಂ ಕಿಂಚಿದು ಉತ್ತಮಂ. ನೀನು ಓದಿದ ಒಳ್ಳೆಯ ವಿಷಯ ಅದನ್ನು ನಿರೂಪಣೆ ಮಾಡು, ಅನುವಾದ ಮಾಡು ಅಂತ ಹೇಳಿದ. ಖುಷಿಯಾಯಿತು ಪ್ರಹ್ಲಾದನಿಗೆ. ಇಂಥದ್ದು ಅವಕಾಶವೇ ಸಿಗಲಿಲ್ಲ. ಚಂಡಾಮರ್ಕರ ಸ್ಕೂಲಲ್ಲಿ ಕೇಳಲಿಕ್ಕೆ ಮಾತ್ರ ಅವಕಾಶ, ಹೇಳಲಿಕ್ಕೆ ಅವಕಾಶ ಇಲ್ಲ. ಹೇಳಲಿಕ್ಕೆ ಅವಕಾಶ ಇದ್ದರೆ ಚಂಡಾಮರ್ಕರಿಗೆ ನೀರು ಕುಡಿಸ್ತಿದ್ದ. ಅವ್ರು ಕೇಳಲೇ ಇಲ್ಲ. ಅವ್ರಿಗೆ ಗೊತ್ತು ಇದು ಹುಡುಗ ಭಾರಿ ಚೂಟಿ ಇದೆ ಅಂತ. ಹಿರಣ್ಯಕಶಿಪು ಕೇಳಿದರೆ ಅವ ಹೇಳ್ತಾನೆ, ವನಂಗತಃ ಯದ್ ಹರಿಮಾಶ್ರಯೀತ. ಅವನು ಹೇಳಿದ, ಅಪ್ಪ ಕಾಡಿಗೆ ಹೋಗು ಅಂತ. ಹಿರಣ್ಯಕಶಿಪು ಹೇಳಿದ, ನಾನು ಕಾಡಿಂದ ಮೊನ್ನೆ ಬಂದದ್ದು ಮಾರಾಯ, 100 ವರ್ಷ ಕಾಡಲ್ಲಿದ್ದೆ ನಾನು. ಅಪ್ಪ ವನಂಗತಃ ಯದ್ ಹರಿಂ ಆಶ್ರಯೀತ, ಅಲ್ಲಿ ಹರಿಯನ್ನು ಆಶ್ರಯಣೆ ಮಾಡು. ಅಪ್ಪನಿಗೆ ಸಿಟ್ಟು ಬಂತು. ಹರಿ ಅನ್ನುವ ಶಬ್ದನೇ ಎಲರ್ಜಿ, ಅದು ಆಗುವುದಿಲ್ಲ ಕೆಟ್ಟವರಿಗೆ. ಹರಿ ಅನ್ನುವ ಶಬ್ದನ ಕೇಳಿದ್ರೇ ಆಗುವುದಿಲ್ಲ. ಅವನು ಹೌಹಾರಿ ಬಿಟ್ಟ. ಅವನು ಪ್ರಹ್ಲಾದನ್ನು ಎಸೆದು ಬಿಸಾಡಿದಂತೆ. ಹೇಳಿದಂತೆ, ಪ್ರಹ್ಲಾದ ನಿನಗೆ ಯಾರು ಕಲಿಸಿಕೊಟ್ರು ಇದನ್ನು, ಈ ಹರಿ ಅನ್ನುವ ಶಬ್ದ? ನನಗೆ ಆಗದಿದ್ದ ಹರಿ ನಿನಗೆ ಯಾಕೆ ಬಂದ? ಜೋರು ಮಾಡ್ದ. ಆಗ ಚಂಡಾಮರ್ಕರು ಕೈಗಟ್ಟಿ ನಿಂತಿದ್ದರು. ಅವರಿಗೆ ಆಶ್ಚರ್ಯ, ಈ ಹರಿ ಅನ್ನುವ ಶಬ್ದ ಎಲ್ಲಿಂದ ಬಂತು? ನಮ್ಮ ಪಾಠದಲ್ಲಿ ಸಿಲೆಬಸ್ಸಲ್ಲೇ ಇಲ್ಲ ಅದು. ನಮ್ಮಲ್ಲಿ ಹರ ಅಂತ ಇದ್ದರೆ ಹರಿ ಅಂತ ಇಲ್ಲವೇ ಇಲ್ಲ. ಹಿರಣ್ಯಕಶಿಪು ಮುಂದೆ ಕೈ ಜೋಡಿಸಿ ಹೇಳಿದರು, ನಮ್ಮದಲ್ಲ ಇದು ಪಾಠ, ಎಲ್ಲಿಯೋ ದಾರಿಯಲ್ಲಿ ಬಂದ ಅಪಪಾಠ ಇದು, ಕ್ಷಮಿಸು, ಇನ್ನು ಮತ್ತೆ ತಿದ್ದುಪಡಿ ಮಾಡ್ತೇವೆ ಅಂತ. ಪ್ರಹ್ಲಾದನನ್ನು ಕರ್ಕೊಂಡೋಗ್ತಾರೆ ಚಂಡಾಮರ್ಕರು. ಜೋರು ಮಾಡಿ ಕೋಲು ಹಿಡ್ಕೊಂಡು ಜೋರು ಮಾಡ್ತಾರೆ. ಹೇಳು, ಯಾರು ನಿನಗೆ ಫೋರ್ಸ್ ಮಾಡಿದರು ಅಂತ. ಅವ ಪ್ರಹ್ಲಾದ ಹೇಳಿದ, ಅಯ್ಯೋ ಭ್ರಮತ್ತಿ ಬ್ರಹ್ಮಾತ್ಮನ್. ಅವನು ಹೇಳಿದ, ಎದೃಚ್ಛಯ ಚಕ್ರಪಾಣಂ ಯಥಾ ಭ್ರಮತಿ ಅಯಃ. ಹೇಳ್ತಾನೆ ಪ್ರಹ್ಲಾದ, ನೋಡಿ ಈ ಅಯಸ್ಕಾಂತ ಇದೆ, ಅಯಸ್ಕಾಂತದ ಮುಂದೆ ಕಬ್ಬಿಣ ಇಟ್ಟರೆ ಅದು ತನ್ನಷ್ಟಕ್ಕೆ ಎಳೀತದೆ. ಅಯಸ್ಕಾಂತ ಇಲ್ಲಿರ್ತದೆ, ಕಬ್ಬಿಣ ಇಲ್ಲಿದ್ದರೆ ಆ ಕಬ್ಬಿಣ ಇಲ್ಲಿಂದ ಹಾರಿ ಅಯಸ್ಕಾಂತದ ಹತ್ರ ಹೋಗ್ತದೆ. ಆ ಕಬ್ಬಿಣವನ್ನು ಅಯಸ್ಕಾಂತದ ಹತ್ರ ಯಾರು ಇಟ್ಟರು? ಪ್ರಶ್ನೆನೇ ಇಲ್ಲ. ಯತಃ ಅಯಃ ಭ್ರಮತಿ, ಅಯಸ್ಕಾಂತದ ಮುಂದೆ ಅಯಸ್ಸು ಭ್ರಮಣೆ ಆಗುವುದು ಅದು ಸಹಜ, ಅದು ಯಾರೂ ಬೇಡ, ಅದನ್ನು ಭ್ರಮಣೆ ಮಾಡಲಿಕ್ಕೆ ಯಾರೂ ಬೇಡ. ಹಾಗೆಯೇ ನನ್ನ ಮನಸ್ಸು ಹರಿಯ ಕಡೆಗೆ ಸಹಜವಾಗಿ ಹೋಗ್ತದೆ. ಚಕ್ರಪಾಣವು ಎದೃಚ್ಛಯ. ಹೇಳ್ದ, ಚಕ್ರಪಾಣಿಯ ಕಡೆಗೆ ನನ್ನ ಮನಸ್ಸು ಸಹಜವಾಗಿ ಹೋಗುತ್ತೆ. ಚಕ್ರ ಹೀಗೆ ತಿರುಗಿದರೆ ನನ್ನ ಮನಸ್ಸು ಅವನ ಕಡೆಗೆ ಹರಿತಾ ಇದೆ. ಹರಿಯ ಕಡೆಗೆ ಮನಸ್ಸು ಹರಿಯುವುದು ಅದು ಸಹಜ. ಅದು ಹೇಗೆ ಹೋಯಿತು ಅಂತ ಕೇಳಬೇಡಿ. ನನ್ನ ಮನಸ್ಸು ಹಾಗೆ ನೀರು ಮೇಲಿಂದ ಹೇಗೆ ಕೆಳಗೆ ಇಳೀತದೆ, ನನ್ನ ಮನಸ್ಸು ಭಗವಂತನ ಕಡೆಗೇ ಅದು ಹರಿತಾ ಇರ್ತದೆ, ಅದು ಸಹಜ ಅಂತ. ಚಂಡಾಮರ್ಕರು ಜೋರು ಮಾಡಿ ಇನ್ನೊಂದು ಸಲ ಹರಿ ಅಂತ ಹೇಳಿದ್ರೆ ಜಾಗ್ರತೆ ಅಂತ ಹೇಳಿ ಬೇರೆ ಪಾಠವನ್ನು ಹೇಳಿ ಗಟ್ಟಿ ಮಾಡಿಸಿ ತಯಾರು ಮಾಡಿಟ್ಟಿದ್ರು. ಇನ್ನು ಯಾವಾಗ ಕರೀತಾನೆ ಗೊತ್ತಿಲ್ಲ ಅಂತ. ಮತ್ತೆ ಕರೀತಾನೆ ಹಿರಣ್ಯಕಶಿಪು. ಪ್ರಹ್ಲಾದ ಬಂದ, ಅದೇ ನಮಸ್ಕಾರ, ಅಪ್ಪಂದು ಅದೇ ಪ್ರೀತಿ, ತೊಡೆಯಲ್ಲಿ ಕೂಡಿಸ್ತಾನೆ, ನೆತ್ತಿಯನ್ನು ಮೂಸ್ತಾನೆ, ಆಶೀರ್ವಾದ ಮಾಡ್ತಾನೆ, ಪಕ್ಕದಲ್ಲಿ ಕೂಡಿಸ್ತಾನೆ, ಮಗನ ಹತ್ರ ಹೇಳ್ತಾನೆ, ಅಪ್ಪ ಏನಾದರೂ ಒಳ್ಳೆಯ ವಿಷಯ ಹೇಳು. ಈ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಲಿಕ್ಕೂ ಒಂದು ಬುದ್ಧಿವಂತಿಕೆ ಇರಬೇಕು. ನಮ್ಮಲ್ಲಿ ಹೇಗೆ ಅಂದರೆ 10 ವರ್ಷದ ಕ್ವೆಶ್ಚನ್ ಪೇಪರ್ ನೋಡೋದು, ಕ್ವೆಶ್ಚನ್ ಸೆಟ್ ಮಾಡೋದು. ಇದು ಚಂಡಾಮರ್ಕರ ಕಾಲದಿಂದ, ಹಿರಣ್ಯಕಶಿಪುವಿನ ಕಾಲದಿಂದ ಬಂದದ್ದು. ಅದೇ ಪ್ರಶ್ನೆ ನೀನು ಓದಿದ್ರಲ್ಲಿ ಒಳ್ಳೆಯದನ್ನು ಇವಾಗಾದರೂ ಚೇಂಜ್ ಮಾಡಬಾರ್ದಾ? ಚಂಡಾಮರ್ಕರ್ ಹೇಳಿಕೊಟ್ಟದನ್ನು ಹೇಳು ಅಂತ ಹೇಳ್ಬೋದಲ್ಲ. ಅಷ್ಟು ಹೇಳಲಿಕ್ಕೂ ಬರಲಿಲ್ಲ ಅವನಿಗೆ. ನೀನು ಓದಿದ್ರಲ್ಲಿ ಒಳ್ಳೆಯದನ್ನು ಹೇಳು ಅಂತ. ಪ್ರಹ್ಲಾದ ಹೇಳಿದ, ಮೊನ್ನೆ ಹೇಳಿದರೆ ಅಪ್ಪನಿಗೆ ಎಲರ್ಜಿ ಆಗುತ್ತೆ, ಇನ್ನು ಫಸ್ಟ್ ವಿಷಯ ಹೇಳೋಣ ಅಂತ ಅವ ಹೇಳಿದ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅವ ಹೇಳಿದ ಪ್ರಹ್ಲಾದ, ಇದು ಭಕ್ತಿಗೆ ಪ್ರಚೋದಕವಾದ ಮಾರ್ಗಗಳು 9 ಅಂತ ಹೇಳಿದ. ಒಂದು ಶ್ರವಣ, ದೇವರ ಬಗ್ಗೆ ಕೇಳ್ತಲೇ ಇರಬೇಕಂತೆ, ನಿಲ್ಲೇಬಾರದು. ಶ್ರವಣ, ನಿರಂತರ ಮಾಡುವ ಶ್ರವಣ, ಅದು ಆ ಮನಸ್ಸು, ಅದು ಕಠಿಣವಾದ ಮನಸ್ಸು. ಆ ಕಠಿಣವಾದ ಮನಸ್ಸು ಅದನ್ನು ಕೊರೆದು ಅದರಲ್ಲಿ ಭಕ್ತಿರಸ ಬರಬೇಕಾದ್ರೆ ನಿರಂತರ ಶ್ರವಣ ಮಾಡಬೇಕಂತೆ. ಒಬ್ಬ ಜ್ಞಾನಿ ಹೇಳ್ತಾನೆ, ಈ ಬಂಡೆಕಲ್ಲಿರ್ತದೆ, ಬಂಡೆಕಲ್ಲನ್ನು ತೂತು ಮಾಡೋದು ತುಂಬ ಕಷ್ಟ.
ಈ ಮಾಡಿನ ನೀರಿನ ಧಾರೆ ಬೀಳ್ತದೆ ನೋಡಿ, ಅದರ ಅಡಿಯಲ್ಲಿ ಒಂದು ಬಂಡೆಕಲ್ಲು ಇಟ್ಟಿದ್ದ. ಅದು ಏನಾಗಿತ್ತು ಅಂತಂದರೆ, ಆ ನೀರು ಬಿದ್ದು 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 ಅದರಲ್ಲಿ ದೊಡ್ಡ ಒಂದು ಹೊಂಡ ಆಗಿತ್ತು. ಮಣ್ಣಲ್ಲಿ ಅಲ್ಲ, ಆ ಬಂಡೆಕಲ್ಲಲ್ಲಿ. ಗ್ರಾವಣ್ಯಪಿ ನಿಮ್ನತಾಮಾದದಾತಿ ಅಂತ ಹೇಳ್ತಾನೆ. ಬಂಡೆಕಲ್ಲಲ್ಲಿಯೂ ರಂಧ್ರಕರಿ ಮಾಡುವ ಶಕ್ತಿ ಇದೆ. ಯಾವುದಕ್ಕೆ ಅಂದರೆ ನಿರಂತರತೆಗೆ. ಆ ನೀರು ನಿರಂತರ ಬಿದ್ದರೆ ಬಂಡೆಕಲ್ಲನ್ನೂ ತೂತು ಮಾಡುತ್ತದೆ ಅಂತ. ಬಂಡೆಕಲ್ಲನ್ನು ತೂತು ಮಾಡೋದು ಆಶ್ಚರ್ಯ ಅಲ್ಲ. ನಾವು ಮಾಡುವ ನಿರಂತರ ಶ್ರವಣ ಏನಿದೆ ಅದು ಮನಸ್ಸೆಂಬ ಬಂಡೆಕಲ್ಲನ್ನು ತೂತು ಮಾಡ್ತದೆ. ಅಲ್ಲಿರ್ತಕ್ಕ ಭಕ್ತಿಯ ರಸ ಮೇಲೆ ಚಿಮ್ಮು ಹಾಗೆ ಮಾಡುತ್ತೆ. ಶ್ರವಣ ಎಂಬುದು ಅದು ನಿರಂತರ ಮಾಡಬೇಕು. ಶ್ರವಣ ಹರಿಭಜನೆ ಮಾಡೋ ನಿರಂತರ, ಭಗವಂತನ ಭಜನೆ, ಭಗವಂತನ ಆರಾಧನೆ ಅದು ನಿರಂತರ ಮಾಡಿದರೆ ಆ ಶ್ರವಣ ಅನ್ನೋದು ಮನಸ್ಸಿನಲ್ಲಿ ಸ್ಪಂದನೆಯನ್ನು ನೀಡ್ತದೆ. ಅದರ ಮೇಲೆ ಕೀರ್ತನ, ನಾವೇನು ಮಾಡ್ತೇವೆ ಶ್ರವಣ ಅದನ್ನು ಮತ್ತೆ ಕೀರ್ತನೆ ಮಾಡಬೇಕು. ನಾವು ಹೇಳ್ತಾ ಇರಬೇಕು. ಸ್ಮರಣಂ, ಆಮೇಲೆ ಸ್ಮರಣೆ ಮಾಡಬೇಕು. ನಿರಂತರ ಅದನ್ನೇ ನೆನಪಿಸಿಕೊಳ್ತಾ ಇರಬೇಕು. ಎಲ್ಲಿ ಹೋದರೂ ಅದೇ ನೆನಪಾಗಬೇಕು. ಒಂದು ಕ್ಷಣ ಬಿಟ್ಟರೆ, ಕ್ಷಣ ದೂರ್ಧ್ವಂ ಅತಾರ್ಕಿಕ ಅಂತ ಇದ್ದಾಗೇ ಅದು ಒಂದು ಕ್ಷಣ ಬಿಟ್ಟರೆ ಆ ವಿಷಯ ಎಲ್ಲೋ ಹೋಗಿ ಬಿಡ್ತದೆ. ಸ್ಮರಣಂ ಕೀರ್ತನಂ ವಿಷ್ಣೋ ಶ್ರವಣಂ ಸ್ಮರಣಂ ಅರ್ಚನಂ, ದೇವರ ಪೂಜೆ ಮಾಡಬೇಕಂತೆ. ಪಾದ ಸೇವನಂ, ಭಗವಂತನ ಪಾದವನ್ನು ಸೇವನೆ ಮಾಡಬೇಕು ಅಂತ. ದೇವರು ಎಲ್ಲಿ ಸಿಗ್ತಾನೆ? ಭಗವಂತನ ಪಾದ ಎಲ್ಲ ಕಡೆ ಇದೆ. ತ್ರಿವಿಕ್ರಮನ ಪಾದ ಎಲ್ಲ ಕಡೆ ತುಂಬಿದೆ. ಅದಕ್ಕಿಂತ ಜಾಸ್ತಿಯಾಗಿ ಜ್ಞಾನಿಗಳಲ್ಲಿ ಭಗವಂತನ ಪಾದ ಇದೆ. ಹಾಗಾಗಿ ಜ್ಞಾನಿಗಳ ಪಾದವನ್ನು ಮುಟ್ಟಿದರೆ ಭಗವಂತನ ಪಾದ ಮುಟ್ಟಿದ ಹಾಗೆ ಅನುಸಂಧಾನ ಮಾಡಬೇಕಂತೆ. ಪಾದ ಸೇವನಂ, ಭಗವಂತನ ಪಾದ ಅದು ಎಲ್ಲಿದೆ ಅಂತಂದರೆ ಭಾಗವತದಲ್ಲಿ ಹೇಳ್ತಾರೆ. ಭಗವಂತ ಪರಂಧಾಮಕ್ಕೆ ಹೋದ. ಭಗವಂತ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಾವು ಕೃಷ್ಣನನ್ನು ಎಲ್ಲಿ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದರೆ, ಪುರಾಣೋರ್ಕಃ ಮಯೋದಿತಃ ಅಂತ ಹೇಳ್ತಾರೆ. ಭಾಗವತವನ್ನು ವ್ಯಾಸರು ರಚನೆ ಮಾಡಿದರಂತೆ. ಆ ಭಾಗವತದಲ್ಲಿ ಕೃಷ್ಣನ ಸನ್ನಿಧಾನ ಅಂತ. ಎಲ್ಲಿ ಪೂಜೆ ಮಾಡಬೇಕು? ಭಾಗವತದ ಪದಗಳ ಸಮುದಾಯದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಪಾದ ಅಂತಂದರೆ ಪದಾನಾಂ ಸಮುದಾಯ ಪಾದಂ, ಪದಗಳ ಸಮುದಾಯನೇ ಪಾದ. ಯಾವುದಂದರೆ ಭಾಗವತದ ಪದಗಳ ಸಮುದಾಯ, ಅದರಲ್ಲಿ ಭಗವಂತನ ಸನ್ನಿಧಾನ, ಅಲ್ಲಿ ಭಗವಂತನ ಪಾದ ಪೂಜೆ ಮಾಡಬೇಕು. ಏನು ಪಾದ ಪೂಜೆ? ಪುಸ್ತಕಕ್ಕೆ ನೀರು ಹಾಕುವುದಲ್ಲ. ಆ ಭಗವಂತನ ಪದಗಳ ಸಾರ ಅಮೃತ ಅದನ್ನು ನಿರಂತರ ನಾವು ಸೇವಿಸ್ತಾ ಇರಬೇಕು. ವಂದನಂ, ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರು ಕೊಟ್ಟದ್ದು ಈ ಕೈ, ಕಾಲು, ತಲೆ ಅದು ಎಲ್ಲಿ ಬೇಕಾದರೂ ತಿರುಗ್ತದೆ. ಯಾಕೆ ಕೊಟ್ಟ ಹಾಗೆ ಅಂತಂದರೆ ದೇವರಿಗೆ ನಮಸ್ಕಾರ ಮಾಡಲಿಕ್ಕೋಸ್ಕರ. ಅದು ಗಂಟಲ್ಲಿ ಭಗವಂತ ಬಗ್ಗಿಸಲಿಕ್ಕೆ ಬೇಕಾದ ಅನುಕೂಲ್ಯ ಮಾಡಿದ್ದಾನೆ. ಸೊಂಟದಲ್ಲಿ ಬಗ್ಲಿಕ್ಕೆ ಬೇಕಾದ ಅನುಕೂಲ್ಯವನ್ನು ಮಾಡಿದ್ದಾನೆ. ಕತ್ತಿನತ್ರ ಬಗ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದಾನೆ. ಯಾಕೆ ಅಂತಂದರೆ ವಂದನಂ, ದೇವರಿಗೆ ನಮಸ್ಕಾರ ಮಾಡಲಿಕ್ಕೋಸ್ಕರ. ಅರ್ಚನಂ ವಂದನಂ ದಾಸ್ಯಂ, ಭಗವಂತನ ದಾಸರಾಗಬೇಕಂತೆ, ಭಗವಂತನ ಭೃತ್ಯರಾಗಬೇಕಂತೆ. ದಾಸ್ಯಂ ಸಖ್ಯಂ, ಭಗವಂತನ ಸಖ್ಯ. ಆತ್ಮನಿವೇದನಂ, ಇದಕ್ಕೆ ಎರಡು ಚಿಂತನೆ ಇದೆ. ಆತ್ಮನಿವೇದನಂ ಅಂತಂದರೆ ನಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಆಚಾರ್ಯರು ಹೇಳುವ ಅರ್ಥ ಆತ್ಮನಿವೇದನಂ, ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತ. ಶರೀರದಲ್ಲಿ ಅಲ್ಲ, ಮನಸ್ಸಿನಲ್ಲಿ ಅಲ್ಲ, ನಮ್ಮ ಆತ್ಮನಲ್ಲಿ ಭಗವಂತ ಇದ್ದಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ನಾವು ನರಸಿಂಹದೇವರನ್ನು ಹೇಳುವಾಗ ಜೀವೇ ಲಕ್ಷ್ಮೀ ನರಸಿಂಹಾಯ ನಮಃ ತತ್ವನ್ಯಾಸ ಮಾಡುವಾಗ ನರಸಿಂಹದೇವರು ನಮ್ಮ ಜೀವದಲ್ಲಿ ಇದ್ದಾರೆ ಅಂತ ಅನುಸಂಧಾನ ಮಾಡಬೇಕಂತೆ. ಹಾಗೆ ಆತ್ಮನಿವೇದನ ಅದು ಯಾಕೆ ಅಂತಂದರೆ ಈ ದೇಹ, ಈ ಮನಸ್ಸು ಇದೆಲ್ಲ ಬಿಡಬೇಕಾದ್ದು. ಹೇಗೆ ಮನೆಯನ್ನು ಹೇಗೆ ಬಿಡ್ತೇವೆ, ಈ ದೇಹವನ್ನೂ ನಾವು ಬಿಡ್ತೇವೆ. ಮನಸ್ಸನ್ನು ಕೂಡ ಅಷ್ಟೇ. ಅದನ್ನು ನಾವು ವಿರಜಾ ನದಿಯಲ್ಲಿ ಸ್ನಾನ ಮಾಡುವಾಗ ಮನಸ್ಸನ್ನೂ ಬಿಡ್ತೇವೆ. ಮೋಕ್ಷಕ್ಕೆ ಹೋಗುವಾಗ ನಮ್ಮೊಟ್ಟಿಗೆ ಬರುವುದು ಯಾವುದು ಅಂದರೆ ಆತ್ಮಸ್ವರೂಪ ಮಾತ್ರ. ಹಾಗಾಗಿ ಆತ್ಮನಿವೇದನಂ ಅಂದರೆ ಭಗವಂತ ಆತ್ಮನಲ್ಲಿ ಇದ್ದಾನೆ, ಆತ್ಮನಿಗೆ ನಿಯಾಮಕನಾಗಿದ್ದಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ದೇವರು
ನಮಗೆ ನಿಯಾಮಕನಾಗಿ ಭಗವಂತ ಇದನ್ನು ಮೋಕ್ಷದಲ್ಲಿಯೂ ಕೂಡ ನಮಗೆ ನಿಯಾಮಕನಾಗಿ ರಕ್ಷಕನಾಗಿ ಭಗವಂತ ಇದ್ದಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ಪ್ರಹ್ಲಾದ ಹೇಳಿದ ಆತ್ಮನಿ ವೇದನಂ ಇತಿ. ಹೀಗೆ ಮಾಡಿದರೆ ಇದು ನವವಿಧವಾದ ಭಕ್ತಿಯ ಲಕ್ಷಣಗಳು ಅಂತ. ಹಿರಣ್ಯಕಶಿಪುವಿಗೆ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ ಇದೆಲ್ಲ ಇಷ್ಟನೇ. ಯಾವುದು ಅನಿಷ್ಟ ಅಂತಂದರೆ ಶ್ರವಣಂ ವಿಷ್ಣೋ, ಕೀರ್ತನಂ ವಿಷ್ಣೋ, ಸ್ಮರಣಂ ವಿಷ್ಣೋ, ಇದು ಮಾತ್ರ ಅವನಿಗೆ ಎಲರ್ಜಿ ಆಗಿತ್ತು. ಅಯ್ಯಯ್ಯೋ, ಈ ಮಗುವಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಹಾಳು ಮಾಡಿ ಹಾಕಿದರು, ಆ ವಿಷ್ಣು ಯಾಕೆ ಬಂದ? ನಾನು ಯಾರ ಶ್ರವಣೆ ಮಾಡಬಾರ್ದು ಅಂತ ಜೀವನದಲ್ಲಿ ಸಂಕಲ್ಪ ಮಾಡಿದ್ದೆ, ನನ್ನ ಮಗ ಅದೇ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಎಂಥ ದುರಂತ ನೋಡಿ. ದೇವರದು ಕ್ರಮ ಅಂದರೆ ಹಾಗೆ. ಅಪ್ಪ ಏಕಾದಶಿ ಅಂದರೆ ಎಲರ್ಜಿ ಅವನಿಗೆ, ಮಗನಿಗೆ ಏಕಾದಶಿ ಬಿಟ್ಟರೆ ಎಲರ್ಜಿ. ಹೇಗಿರಬೇಕು ಆ ಮನೆ? ಅಪ್ಪನಿಗೆ ಸಂಧ್ಯಾ ವಂದನೆ ಅಂದರೆ ಇಷ್ಟ ಅಲ್ಲ, ಮಗನಿಗೆ ಸಂಧ್ಯಾ ವಂದನೆ ಒಂದು ತಬ್ಬಿಗೆ ನೀರು ಚೆಲ್ಲಿದ್ರೆ ಸಾಧ್ಯನೇ ಇಲ್ಲ. ಎಂಥ ವಿರುದ್ಧ. ಒಂದು ಕಡೆ ಹೇಗಾಯಿತು ಅಂತಂದರೆ ಅಪ್ಪ ಯಜ್ಞೋಪವೀತವನ್ನು ಬಿಟ್ಟಿದ್ದ. ನನಗೆ ಶ್ರದ್ಧೆ ಇಲ್ಲ ಅಂತ. ಮಗ ಹುಟ್ಟಿದ ಮೇಲೆ ಅಪ್ಪನ ಹತ್ರ ಹೇಳಿದ, ಅಪ್ಪ ನನಗೆ ಯಾವಾಗ ಉಪನಯನ ಮಾಡ್ತೀನಿ? ಅಯ್ಯೋ ಉಗ್ರಾಚಾರನೆ, ನಾನು ಶನಿವಾರ ಬೇಡ ಈ ಮನೆಗೆ ಅಂತ ಹೇಳಿದರೆ ಮಗ ಬಿಡುವುದಿಲ್ಲ. ಕೊನೆಗೆ ಪುರೋಹಿತರ ಹತ್ರ ಹೋದ ಅಪ್ಪ, ನನಗೆ ಶನಿವಾರ ಇಲ್ಲ, ಮಗ ಶನಿವಾರ ಬೇಕು ಅಂತ ಕೇಳ್ತಾನೆ, ಏನು ಮಾಡಲಿ, ಮೊದಲು ನಿನಗೆ ಉಪನಯನ ಮಾಡಬೇಕು ಅಂತ ಹೇಳಿದರು. ಕೊನೆಗೆ ಅವನಿಗೆ ಪ್ರಾಯಶ್ಚಿತ್ತ ಮಾಡಿಸಿ ಅವನು ಪ್ರಾಯಶ್ಚಿತ್ತ ಮಾಡಿ ಉಪನಯನ ಮಾಡಿದರು. ಉಪನಯನ ಮಾಡಿಸಿ ಮಗನಿಗೆ ಮತ್ತೆ ಉಪನಯನ ಮಾಡಿಸಿದರು. ಇದು ಇಂಥ ಕತೆ. ಅಂದರೆ ಒಬ್ಬನೇ ಮಗ, ಪ್ರೀತಿಯ ಮಗ. ಉಪನಯನ ನನಗೆ ಮಾಡು ಅಂತ ಹೇಳುವಾಗ ಮಾಡಿ ಮಗನ ಇಚ್ಛೆಯನ್ನು ಈಡೇರಿಸಿರಲಿಕ್ಕಾಗಲಿಲ್ಲ. ಕೊನೆಗೆ ಅಪ್ಪ ನಾಸ್ತಿಕ ಆಸ್ತಿಕ ಆದ. ಆದರೆ ಹಿರಣ್ಯಕಶಿಪುವನ್ನು ಏನು ಮಾಡಲಿಕ್ಕಾಗಲಿಲ್ಲ ಪ್ರಹ್ಲಾದನಿಗೆ. ಅವನು ಪ್ರಹ್ಲಾದನಿಗೆ ಉಪದೇಶ ಮಾಡುವಾಗೆಲ್ಲ ವಿಷ್ಣುವಿನ ಭಕ್ತಿ. ಅಂದರೆ ವಿಷ್ಣು ಭಕ್ತರು ಹೇಗಿರ್ತಾರೆ ಅಂತಂದರೆ ಅವರು ಎಲ್ಲಿಯೂ ಸಂಕೋಚ ಇಲ್ಲ. ರಾವಣ ಇದ್ದ, ರಾವಣನ ಮುಂದೆ ಹನುಮಂತ ದೇವರು ರಾವಣನ ವೈಭವ ಹೇಳಲಿಲ್ಲ. ಅವರು ಹೇಳಿದ್ದು ನರಾಮ ಬಾಣಧಾರಣೆ ಕ್ಷಮಾಹ ಸುರೇಶ್ವರಾ ಅಪಿ ವಿರಿಂಚಿ ಸರ್ವಪೂರ್ವಕ ಕಿಮುತ್ತಮಲ್ಪಸಾರಕ. ನೀನೆಂಥ ದುರ್ಬಲ ಲೆಕ್ಕ ರಾಮನ ಮುಂದೆ ಅಂತ ರಾಮನ ವೈಭವವನ್ನೇ ಹೇಳ್ತಾನೆ. ಹಾಗೆ ಪ್ರಹ್ಲಾದನ ಒಳಗೆ ವಾಯುದೇವರು ಸನ್ನಿಧಾನ. ಹಾಗಾಗಿ ಭಗವಂತನನ್ನು ವಿರೋಧ ಮಾಡುವ ಪ್ರಶ್ನೆನೇ ಇಲ್ಲ. ಭಗವಂತನ ಶಬ್ದ ಹೇಳಲಿಕ್ಕೆ ನಾಚಿಕೆನೇ ಇಲ್ಲ. ಅಪ್ಪ ವಿಷ್ಣುವಿನ ವಿರೋಧಿಯಾದರೂ ವಿಷ್ಣುವಿನ ಹೆಸರು ಹೇಳಿಯೇ, ವಿಷ್ಣುವಿನ ವೈಭವವನ್ನು ಹೇಳಿಯೇ ಅದೇ ಮೋಕ್ಷಕ್ಕೆ ಸಾಧನ ಅನ್ನೋದನ್ನು ಪ್ರಹ್ಲಾದ ಹೇಳ್ತಾನೆ. ಇದು ನಮಗೆ ಕೊಟ್ಟ ಮಾರ್ಗದರ್ಶನ. ಎಂಥ ಸಂದರ್ಭ ಬರಲಿ ನಾವು ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ಅದೊಂದು ಹೇಳ್ತಾರಲ್ಲ, ಅದೊಂದು ಬೀದರ್ನ ಹತ್ರ ಒಬ್ಬ ಹುಡುಗ, ಅವನು ಪರೀಕ್ಷಾ ಹಾಲಿಗೆ ಹೋಗಬೇಕು. ಹಾಲಿಗೆ ಹೋಗುವಾಗ ಕೇಳ್ತಾರೆ ಅವರು, ನೀನು ಬ್ರಾಹ್ಮಣ ಅಂತ. ಹೌದು ಅಂತ ಹೇಳಿದ. ಒಳಗೆ ಶನಿವಾರ ಉಂಟು ಅಂತ. ಹೌದು ಅಂತ ಹೇಳಿದ. ಶನಿವಾರ ತೆಗೆದರೆ ಪರೀಕ್ಷಾ ಹಾಲಿಗೆ ಬಿಡೋದು ಅಂತ. ಅವ ಹೇಳ್ದ, ಪರೀಕ್ಷಾ ಹಾಲಿಗೆ ಶನಿವಾರಕ್ಕೆ ಏನು ಸಂಬಂಧ ಅಂತ. ಸಂಬಂಧ ಪ್ರಶ್ನೆ ಉಂಟು, ಇಲ್ಲಿ ಎಲ್ಲ ಶನಿವಾರ ಎಲ್ಲ ಹಾಕಲಿಕ್ಕಿಲ್ಲ, ತೆಗೀಬೇಕು ಅಂತ. ಅವೇ ಹೇಳಿದ, ನಮ್ಮ ಸಿಲೆಬಸ್ಸಲ್ಲಿ ಶನಿವಾರ ತೆಗಿಬೇಕು ಅಂತ ಇಲ್ಲ ಅದರಲ್ಲಿ, ಹಾಗಾಗಿ ಹಾಕ್ಕೊಂಡೇ ಹೋಗೋದು. ಅವರು ಹೇಳಿದರು ಹಾಕ್ಕೊಂಡ್ರೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ. ಅವ ಹೇಳಿದ, ನೀವು ಹಾಲಿಗೆ ಹೋಗಲಿಕ್ಕೆ ಬಿಡದಿದ್ದರೂ ತೊಂದರೆ ಇಲ್ಲ, ನಾನು ಶನಿವಾರ ತೆಗೆಯುವುದಿಲ್ಲ ಅಂತ ಶನಿವಾರ ಹಾಕ್ಕೊಂಡು ವಾಪಸ್ ಬಂದು ಮತ್ತೆ ಪರೀಕ್ಷೆಯಲ್ಲಿ ಪಾಸಾದ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ನಮ್ಮ ದೀಕ್ಷೆ ಅಂದರೆ ಹಾಗಿರಬೇಕು. ಸನಾತನ ಧರ್ಮ, ಅದರ ಬಗ್ಗೆ ನಮಗೆ ದೀಕ್ಷೆ ಇರಬೇಕು. ಪ್ರಹ್ಲಾದನ ದೀಕ್ಷೆ ಅಂದರೆ ಹಾಗೆ, ಸನಾತನ ಧರ್ಮದ ಬಗ್ಗೆ, ಭಗವಂತನ ಬಗ್ಗೆ ಅಂತಹ ದೀಕ್ಷೆ ಅದು ಪ್ರಹ್ಲಾದನದ್ದು. ಪ್ರಹ್ಲಾದ ಅವನು ಅಪ್ಪನ ಮುಂದೆ ಹೇಳಿದರೆ ಅಪ್ಪ ಸಿಡಿಮಿಡಿಗೊಂಡ. ಅಪ್ಪನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅಪ್ಪ ಕೋಪದಿಂದ ನಡುಗಿದ. ಅದು ದೌರ್ಬಲ್ಯದ ಲಕ್ಷಣ. ಕೋಪ ಬಂತು ಅಂತಂದರೆ ದೌರ್ಬಲ್ಯ ಬರುತ್ತೆ ಅಂತ ಅಲ್ವಾ. ಕೋಪ ಯಾಕೆ ಬರಬಾರದು ಅಂತಂದರೆ ನಾವು ತಿಳ್ಕೊಂಡಿದ್ದೇವೆ ಕೋಪ ಬಲದ ಲಕ್ಷಣ ಅಂತ. ಕೋಪ ಎಂಬುದು ಬಲದ ಲಕ್ಷಣ ಅಲ್ಲ, ಅದು ದೌರ್ಬಲ್ಯದ ಲಕ್ಷಣ. ನೋಡಿ, ಕೋಪ ಬಂದರೆ ನೀವು ಒಂದು ಸಲ ನೋಡಿ, ನಿಮ್ಮನ್ನೇ ನೋಡಿಕೊಳ್ಳಿ. ಕೋಪ ಬಂದಾಗ ನಾವು ಹೇಗಿರ್ತೇವೆ? ಕೋಪ ಬಂತು ಅಂದರೆ ಕಾಲು ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ, ಎದೆ ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ, ಕೈ ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ, ಆ ಮುಖ ಅಂತೂ ವಿಕಾರ ಆಗುತ್ತೆ. ಅವನ ಫೋಟೋ ತೆಗೆದು ನಮ್ಗೆ ಕೊಡಬೇಕು, ಕೋಪ ಬಂದಾಗ ನಾವು ಹೆಂಗಿರ್ತೇವೆ ಅಂತ. ನೋಡಿದರೆ ಇನ್ನೊಂದು ಸಲ ಕೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮ ದೌರ್ಬಲ್ಯದ ಲಕ್ಷಣ. ಕೋಪದಿಂದಾಗಿ ನಾವು ದುರ್ಬಲರಾಗ್ತೇವೆ ಹೊರತು ಪ್ರಬಲರಲ್ಲ. ಕೋಪ ಬರುವುದು ದೌರ್ಬಲ್ಯದಿಂದ. ಹಿರಣ್ಯಕಶಿಪು ಅವರು ಸಿಡಿಮಿಡಿಗೊಂಡ, ನಡುಗಿದ.
ಕೋಪದಿಂದ ಅವನು ತಿಳ್ಕೊಂಡದ್ದು ನಾನು ನಡಗಿದರೆ ಜಗತ್ತು ನಡಗ್ತದೆ, ಅವ ಮಾತ್ರ ನಡಗಿದ್ದಷ್ಟೇ, ಜಗತ್ತು ನಡಗುವುದಿಲ್ಲ. ಹಿರಣ್ಯಕಶಿಪು ತನ್ನ ಭೃತ್ಯರಿಗೆ ಆಜ್ಞೆ ಮಾಡ್ತಾನೆ, ಇವನನ್ನು ಕೊಲ್ಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನ ನಡೀಲಿ. ಎಂತೆಂಥ ಪ್ರಯತ್ನಗಳು! ಪರ್ವತ ಪಾತನೈಹಿ, ಪರ್ವತದಿಂದ ಕೆಳಗೆ ಬೀಳಿಸ್ತಾರೆ, ಎತ್ತರದ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು, ಕೆಳಗೆ ಪ್ರಪಾತಕ್ಕೆ ತಳ್ಳೋದು. ಆದರೆ ಪ್ರಹ್ಲಾದ ಸಾಯಲಿಲ್ಲ. ಬಿಸಿ ಎಣ್ಣೆಯಲ್ಲಿ, ಕುದಿಯುವ ಎಣ್ಣೆಯಲ್ಲಿ ಹಾಕೋದು. ವಾಯು ಅಗ್ನಿ ಸಲಿಲೈರಪಿ, ಅಲ್ಲಿ ಬಿಸಿಯಾದ ನೀರಿಗೆ ಹಾಕ್ತಾರೆ. ಪ್ರಹ್ಲಾದೇನೂ ಆಗಲಿಲ್ಲ. ಹಿಮ ಶೀತವಾದ ಹಿಮದ ಮಧ್ಯದಲ್ಲಿ ಅವನನ್ನು ತುಂಬಿಸುವುದು, ಅವನ ಪೂರ್ತಿ ಮೈಯೆಲ್ಲ ಹಿಮದಿಂದ ಆವರಣೆ ಮಾಡೋದು. ಹಿಮ ಏನೂ ಮಾಡಲಿಲ್ಲ, ಜೋರಾಗಿ ಗಾಳಿ ಬೀಸೋದು, ಏನು ಸಾಯಲಿಲ್ಲ. ಆನೆಯಲ್ಲಿ ತುಡಿಸಿದ, ಏನೇನು ಮಾಡಿದರೂ ಪ್ರಹ್ಲಾದನಿಗೆ ಏನೇನೂ ಆಗಲಿಲ್ಲ. ನಮ್ಮ ಬದುಕಿಸುವ ದೇವರು ಒಳಗಿನಿಂದ ಗಟ್ಟಿಯಾಗಿ ಬದುಕಿಸಬೇಕು ಅಂತ ಸಂಕಲ್ಪ ಮಾಡಿದರೆ ಇಲ್ಲಿ ಯಾರು ಏನು ಮಾಡಿದರೂ ಸಾಯಿಸಲಿಕ್ಕಾಗೋದಿಲ್ಲ. ಒಳಗಿದ್ದ ದೇವರು ಸಾಯಿಸಬೇಕು ಅಂತ ಸಂಕಲ್ಪ ಮಾಡಿದರೆ, ನಾವು ಬದುಕಿಸಬೇಕು ಅಂತ ಶತಪ್ರಯತ್ನ ಮಾಡಿದರೂ ನಮ್ಮ ಪ್ರಯತ್ನ ವಿಫಲ. ಹಾಗಾಗಿ ಒಳಗಿನ ದೇವರು ಪ್ರಹ್ಲಾದ ಬದುಕಬೇಕು, ಪ್ರಹ್ಲಾದ ಚಿರಂಜೀವಿ ಆಗಬೇಕು, ಅದು ದೇವರ ಸಂಕಲ್ಪ. ಹೀಗಿರುವಾಗ ಹಿರಣ್ಯಕಶಿಪುವಿನ ಪ್ರಯತ್ನ ಹೇಗೆ ಸಾಧ್ಯ? ಹಿರಣ್ಯಕಶಿಪುವಿಗೆ ವರ ಇರುವುದು ಹೊರಗೆ ಸಾಯಬಾರದು ಅಂತ ಹೊರತು ಒಳಗಿದ್ದವರನ್ನು ಕೊಲ್ಲುವ ಶಕ್ತಿ, ಹೊರಗಿದ್ದವರನ್ನು ಕೊಲ್ಲುವ ಶಕ್ತಿ ಅವನಿಗಿಲ್ಲ. ಅವನಿಗೆ ಭ್ರಮೆ ಮಾತ್ರ. ಹಾಗಾಗಿ ಮಗನನ್ನು ಏನೇನೂ ಮಾಡಲಿಕ್ಕಾಗಲಿಲ್ಲ. ಹಿರಣ್ಯಕಶಿಪು ತಲೆ ಮೇಲೆ ಕೈ ಇಟ್ಕೊಂಡು ಕೂತಂತೆ. ಅಪ್ಪ, ನನ್ನ ಸ್ಥಿತಿ ಏನಾಯಿತು? ಎಂಥ ಶೋಚನೀಯವಾದ ಸ್ಥಿತಿ! ನಾನೇನು ಮಾಡಲಿ? ಮಗನ ಮುಂದೆ ನನಗೆ ಪರಾಜಯ. ಎಲ್ಲರೂ ಮಗನ ಮುಂದೆ ಪರಾಜಯ ಇಷ್ಟಪಡ್ತಾರೆ. ಪುತ್ರಾದಿಚ್ಛೇದ್ ಪರಾಜಯಂ, ಪುತ್ರನಿಂದ ಪರಾಜಯವನ್ನು ಬಯಸಬೇಕು ಅಂತ ಹೇಳ್ತಾರೆ. ಆದರೆ ಹಿರಣ್ಯಕಶಿಪು ಸಹನೆ ಆಗಲಿಲ್ಲ. ಯಾಕೆಂತಂದರೆ ವಿಷ್ಣುವನ್ನು ಗಟ್ಟಿಯಾಗಿ ನಂಬಿ ಬದುಕಿದ್ದಾನೆ. ಅಂದರೆ ಹಿರಣ್ಯಕಶಿಪು ಸತ್ತ, ನಾನೇನು ಮಾಡಲಿ ಅಂತ ತಲೆ ಬಡ್ಕೊಂಡು ಒದ್ದಾಡ್ತಾ ಇದ್ದ. ಚಂಡಾಮರ್ಕರು ಸಿಕ್ಕಿದ ಅವಕಾಶ ಬಿಡಬಾರದು ಅಂತ ಹೇಳಿದರು. ಹಿರಣ್ಯಕಶಿಪು ಏನು ಗೆದ್ದರು ಜನ ಹೇಳೋದು ನಿನ್ನ ಮಗ ಗೆದ್ದ ಅಂತಲೇ ಹೇಳೋದು. ಪ್ರಹ್ಲಾದನ ಪರಿಚಯ ಯಾರಿಗೂ ಇಲ್ಲ. ಯಾರು ಗೆದ್ದದ್ದು? ಹಿರಣ್ಯಕಶಿಪುವಿನ ಮೊದಲನೇ ಮಗ, ಭಾರಿ ಚೆನ್ನಾಗಿದ್ದಾನೆ, ಒಳ್ಳೆಯ ಚೂಟಿ ಇದ್ದಾನೆ ಅಂತ ನಿನ್ನನ್ನೇ ಹೊಗಳ್ತಾರೆ ಹೊರತು ಏನಿಲ್ಲ. ನಿನಗೇನು ಪರಾಭವ ಪ್ರಶ್ನೆನೇ ಇಲ್ಲ, ನೀನು ಸುಮ್ಮನೆ ಕೂತ್ಬಿಡು, ಎಲ್ಲ ಸರಿಯಾಗ್ತದೆ, ನಾನು ಕರ್ಕೊಂಡು ಹೋಗ್ತೇನೆ, ನಾನು ಸರಿ ಮಾಡ್ತೇನೆ ಅಂತ ಚಂಡಾಮರ್ಕರು ಕರ್ಕೊಂಡು ಹೋಗ್ತಾರೆ. ಅವರ ಪಾಠಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಸ್ವಚ್ಛಂದ ಪ್ರವೃತ್ತಿ ಅವ್ರದ್ದು. ಅವರನ್ನು ಕೇಳುವವರೇ ಇಲ್ಲ. ಇಲ್ಲಿವರೆಗೆ ಭಯ ಇತ್ತು, ಇನ್ಸ್ಪೆಕ್ಷನಿಗೆ ಬರ್ತಾರೆ, ನಮ್ಮ ರಾಜನೇ ಇನ್ಸ್ಪೆಕ್ಷನ್ ಮಾಡ್ತಾನೆ ಅಂತಂದು ಭಯ ಇತ್ತು. ಇನ್ನು ಮುಂದೆ ಅವನಿಗೆ ಭಯ ಇಲ್ಲ. ಹಾಗಾಗಿ ಚಂಡಾಮರ್ಕರಿಗೆ ಖುಷಿಯೋ ಖುಷಿ. ಪಾಠಶಾಲೆ ಬೆಳಗ್ಗೆ ಬಾಗಿಲು ತೆಗೆಯುವುದು, ಗೃಹಮೇಧೀಯ ಕರ್ಮಸು, ಪೌರೋಹಿತ್ಯಕ್ಕೆ ಹೋಗೋದು, ಸಾಯಂಕಾಲ ಬರೋದು, ಬೀಗ ಹಾಕೋದು. ಅದಕ್ಕೆ ಹಿರಣ್ಯಕಶಿಪು ಸಂಬಳ. ಅವತ್ತಿನಿಂದ ಪ್ರಾರಂಭ ಆಯಿತು. ಶಾಲೆಗೆ ಹೋಗಬೇಕು, ಕೆಲಸ ಮಾಡಬಾರ್ದು, ಸಂಬಳ ಬಿಡಬಾರ್ದು. ಹಿರಣ್ಯಕಶಿಪುವಿನ ಶಾಲೆ ಹೀಗಾಯಿತು ಸ್ಥಿತಿ. ಏನಾಯಿತು ಅದರ ಸ್ಥಿತಿ ಅಂತಂದರೆ, ಮಕ್ಕಳಿಗೆ ಪಾಠ ಹೇಳುವ ಅಧ್ಯಾಪಕರು ಷಂಡನೂ ಇಲ್ಲ, ಮರ್ಕನೂ ಇಲ್ಲ, ಎರಡೂ ಇಲ್ಲ. ಮಕ್ಕಳು ಸ್ವಚ್ಛಂದವಾಗಿ ಬೆಳೆದರ ಇಲ್ಲ ಅಂತ ಹೇಳಿದರು. ಯಾಕೆ ಅಂತಂದರೆ, ನಾರದರ ಶಿಷ್ಯ ಇದ್ದಾನೆ, ಪ್ರಹ್ಲಾದ ಇದ್ದಾನೆ. ಪ್ರಹ್ಲಾದ ನೋಡಿದ, ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಒಳ್ಳೆಯ ಸಾತ್ವಿಕ ವಿದ್ಯಾರ್ಥಿಗಳು. ಈ ಸಾತ್ವಿಕರ ವಿದ್ಯಾರ್ಥಿಗಳು ಹಾಳಾಗಬಾರ್ದು, ಸಮಯ ವ್ಯರ್ಥ ಆಗಬಾರ್ದು. ಮಕ್ಕಳು ಕರೆದರಂತೆ, ಪ್ರಹ್ಲಾದ ಆಟ ಆಡೋಣ ಅಂತ. ಪ್ರಹ್ಲಾದ ಹೇಳಿದ, ಬನ್ನಿ ಎಲ್ಲ ಅಂತ. ಬಂದರು ಒಳಗೆ, ಕೂಡಿ ಅಂತ ಹೇಳಿದ. ಕೂಡಿಸಿದ. ಪ್ರಹ್ಲಾದ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ನಾರದರು ಹೇಳಿಕೊಟ್ಟದ್ದು ಏನು ಅಂತಂದರೆ, ಆಟ ಆಡುವ ವಯಸ್ಸಲ್ಲ, ಇಲ್ಲಿ ನಾವು ದೇವರ ಬಗ್ಗೆ ಚಿಂತನೆ ಮಾಡಬೇಕಾದ ವಯಸ್ಸು. ಪ್ರಹ್ಲಾದ ಪಾಠ ಮಾಡಿದ. ಮಕ್ಕಳು ಕೇಳಿದರು, ಬೆಳಗಿನಿಂದ ಸಾಯಂಕಾಲ ತನಕ ಪಾಠ ಮಾಡಿದ ಪ್ರಹ್ಲಾದ. ಅದೂ ಒಂದು ಕಲೆ, ಮಕ್ಕಳಿಗೆ ಪಾಠ ಹೇಳಬೇಕು. ಅದೂ ಕೂಡ ದೈತ್ಯ ಬಾಲಕರಿಗೆ ಪಾಠ ಹೇಳಬೇಕು. ದೈತ್ಯರ ಮನೆಯ ವಾತಾವರಣ ಹೇಗಿರ್ತದೆ ಅಂತಂದರೆ, ಕಡಿ ಬಡಿ ಕೊಲ್ಲು ಇಂಥದ್ದೇ ವಾತಾವರಣ. ಆ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದು ಪ್ರಹ್ಲಾದ ಹೇಳಿದ ಪಾಠ ಏನು ಅಂತಂದರೆ, ಅಪ್ಪ, ದೇವರು ಒಲಿತಾನೆ. ಯಾವುದರಿಂದ ಒಲಿತಾನೆ? ನಾನು ಬ್ರಾಹ್ಮಣ ಆಗಬೇಕು, ನಾನು ಸ್ವಾಮಿಗಳಾಗಬೇಕು, ಅದಿಲ್ಲ ದೇವರು ಒಲಿಯಲಿಕ್ಕೆ. ಅನ್ಯತ್ ವಿಡಂಬನಂ,
ಅದೆಲ್ಲ ವಿಡಂಬನ ಮಾತ್ರ. ದೇವರು ಯಾವುದಕ್ಕೆ ಒಲಿತಾನೆ? ಅವನು ಹೇಳಿದ, ಎಲ್ಲಿ ನಮಗೆ ಕಾರುಣ್ಯ ಇದೆ, ಎಲ್ಲಿ ಇನ್ನೊಬ್ಬರ ಬಗ್ಗೆ ಅನುಕಂಪ ಇದೆ, ದೇವರು ಅದಕ್ಕೆ ಒಲಿತಾನೆ. ಹಾಗಾಗಿ ಅದು ಇನ್ನೊಬ್ಬರ ಬಗ್ಗೆ ದಯಾಂಕುರುತ, ಇನ್ನೊಬ್ಬರ ಬಗ್ಗೆ ದಯೆಯನ್ನು ಮಾಡಿ. ದಯೆ ಅನ್ನೋದು ಧರ್ಮದ ಒಂದು ಪಾದ. ದಯೆಯನ್ನು ರೂಢಿಸಿಕೊಳ್ಳಿ. ಎಂತಹ ಪ್ರವಚನ ನೋಡಿ. ಕಡಿಯುವ ಮನೆಯ ಮಕ್ಕಳಿಗೆ ಪ್ರಹ್ಲಾದ ಮಾಡಿದ್ದು ದಯಾಂಕುರುತ. ಅಂದರೆ ಪ್ರಾಣಿಗಳನ್ನು ಕೊಲ್ಲಬೇಡಿ, ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ, ಇನ್ನೊಬ್ಬರನ್ನು ಕೊಲ್ಲುವುದು ಅದು ಅಸಂಸ್ಕೃತಿ. ಅದನ್ನು ಪಾಠವನ್ನು ಪ್ರಹ್ಲಾದ ಹೇಳಿಕೊಟ್ಟು ದಯಾಂಕುರುತ. ಎಲ್ಲ ಪ್ರಾಣಿಗಳು ನಮ್ಮ ಹಾಗೆ ಇತರ ಪ್ರಾಣಿಗಳು ಬದುಕಲಿಕ್ಕೆ ಬೇಕಾದವುಗಳು, ಅವರಿಗೆ ಜೀವನ ಕೊಡಿ ಅಂತ. ಇದು ಪ್ರಹ್ಲಾದನ ಪಾಠ. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಸಾತ್ವಿಕ ಮಕ್ಕಳಿಗೆ ದೇವರನ್ನು ಚಿಂತನೆ ಮಾಡಿ, ದೇವರು ಕಾಣುವುದಿಲ್ಲ ಅಂತ ಹೇಳಬೇಡಿ. ಅವನು ಹೇಳಿದ, ಗ್ರಾವಸು ಹೇಮ ಯಥಾ ಅಂತ ಹೇಳ್ತಾನೆ. ಈ ಬಂಗಾರ ಇದೆ, ಬಂಗಾರ ಎಲ್ಲಿ ಸಿಗ್ತದೆ? KGF ಅಲ್ಲಿ ಬಂಗಾರ ಸಿಗ್ತಿತ್ತು. ಎಲ್ಲಿ ಬಂಗಾರ ಸಿಗೋದು? ಮಣ್ಣಿನ ಮಧ್ಯದಲ್ಲಿ ಬಂಗಾರ ಸಿಗೋದು. ಬಂಗಾರದ ಮಧ್ಯದಲ್ಲಿ, ಮಣ್ಣಿನ ಮಧ್ಯದಲ್ಲಿ ಬಂಗಾರ ಇದೆ ಅಂತಂದರೆ ಯಾರಾದರೂ ಒಪ್ತಾರ? ಅದನ್ನು ಆ ಹೇಮಕಾರ, ಆ ಬಂಗಾರದ ಪರಿಚಯ ಇರತಕ್ಕಂತಹ ವ್ಯಕ್ತಿ ಆ ಮಣ್ಣನ್ನು ಪರಿಶೋಧನೆ ಮಾಡ್ತಾನೆ, ಆ ಮಣ್ಣನ್ನು ತೆಗಿತಾನೆ, ಮಣ್ಣನ್ನು ಬೇರ್ಪಡಿಸ್ತಾನೆ, ಪರೀಕ್ಷೆಗೆ ಒಳಪಡಿಸ್ತಾನೆ, ಶುದ್ಧವಾದ ಬಂಗಾರವನ್ನು ತೆಗಿತಾನೆ. ಹೇಮಕಾರನಿಗೆ ಗೊತ್ತಿದೆ ಆ ಮಣ್ಣಿನಿಂದ ಬಂಗಾರವನ್ನು ಬೇರ್ಪಡಿಸಲಿಕ್ಕೆ. ಬಂಗಾರ ಮಣ್ಣಿನಲ್ಲೇ ಇದೆ, ಮಣ್ಣಿನಲ್ಲಿದ್ದ ಬಂಗಾರವನ್ನು, ಮಣ್ಣನ್ನು ಬೇರೆ ಮಾಡಿ ಬಂಗಾರವನ್ನು ಹೇಗೆ ತೆಗಿತಾನೆ, ಬಂಗಾರದಂತಹ ದೇವರನ್ನು ಈ ಜಾಗದಲ್ಲೇ ನಾವು ತೆಗಿಬೇಕಾದ್ದು. ಪಂಚಭೂತಗಳ ಮಧ್ಯದಲ್ಲೇ ನಮ್ಮ ದೇವರಿದ್ದಾನೆ. ದೇವರನ್ನು ನಾವು ಪಡೆಯಬೇಕಾದ ಜಾಗ ಇದು ಅಂತ ಪ್ರಹ್ಲಾದ ಹೇಳಿದಾಗ, ಇದೇ ಶರೀರದಲ್ಲಿ ದೇವರಿದ್ದಾನೆ, ದೇವರನ್ನು ಹುಡುಕಿ. ಯಾಕೆಂತಂದರೆ ಆತ್ಮತ್ವ ಸರ್ವಭೂತಾನ ಸಿದ್ಧತ್ವಾದಿಯ ದೇಹಿನ. ದೇವರನ್ನು ಹುಡುಕುವುದು ಕಷ್ಟ ಅಂತ ನೀವು ಹೇಳೋದು. ದೇವರು ಎಲ್ಲಿಯೋ ಒಂದು ಬದರಿಯಲ್ಲಿ ಮೂಲೆಯಲ್ಲಿದ್ದರೆ ಹುಡುಕೋದು ಕಷ್ಟ. ದೇವರು ನಮ್ಮಲ್ಲಿಯೇ ಇದ್ದರೆ ಹುಡುಕೋದು ಏನು ಕಷ್ಟ ಅಂತ ಕೇಳ್ತಾನೆ ಪ್ರಹ್ಲಾದ. ಆತ್ಮತ್ವ ಸರ್ವಭೂತಾನ, ಎಲ್ಲ ಕಡೆ ತುಂಬಿದ್ದಾನೆ ನಮ್ಮ ದೇವರು. ದೇವರು ಇಲ್ಲದಿದ್ದ ಜಾಗನೇ ಇಲ್ಲ. ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ತಪ್ಪಲ್ವ ಅದು? ಅವನು ಹೇಳೋದೇ ಹಾಗೆ, ಆತ್ಮತ್ವ ಸರ್ವಭೂತಾನ, ದೇವರು ಎಲ್ಲ ಕಡೆ ಇದ್ದಾನೆ, ನನ್ನ ಒಳಗೂ ದೇವರಿದ್ದಾನೆ. ಹಾಗೆ ಎಷ್ಟು ಸುಲಭ ದೇವರನ್ನು ಹುಡುಕೋದು. ನಮ್ಮನ್ನಂತೂ ನಾವು ಪ್ರೀತಿ ಮಾಡ್ತೇವೆ. ನಮ್ಮನ್ನು ಯಾಕೆ ನಾವು ಪ್ರೀತಿ ಮಾಡಬೇಕು ಅಂತಂದರೆ ದೇವರಿದ್ದದ್ದರಿಂದ ಅಂತ ಹೇಳಿಕೊಟ್ರೆ, ಓ ದೇವರಲ್ಲಿ ನಮಗೆ ಭಕ್ತಿ ಬರುತ್ತೆ. ಪ್ರಹ್ಲಾದ ಮಾಡಿದ ಕ್ಲಾಸ್ ಇದು ಅಂತ. ಆ ಪ್ರಹ್ಲಾದ ಮಾಡಿದ ಪ್ರವಚನವನ್ನು ವಿಸ್ತೃತವಾಗಿ ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ನಮ್ಮ ಆಚಾರ್ಯರದು ವಿಸ್ತೃತವಾದಂತಹ ವಿವರಣೆ ಈ ಭಾಗದಲ್ಲಿ ನಾವು ನೋಡ್ತೇವೆ. ಚಂಡಾಮರ್ಕರು ಬರ್ತಾರೆ, ಸಾಯಂಕಾಲ ಆಯಿತು, ಶಬ್ದನೇ ಕೇಳುವುದಿಲ್ಲ, ಭಯ ಆಯಿತು. ಇದೇನು ಮಕ್ಕಳು 4 ಗಂಟೆಗಿಂತ ಮುಂಚೆನೇ ಹೋದ್ರ, ಬೀಗನೇ ಆಗಲಿಲ್ಲ, ಎಲ್ಲಿಯಾದರೂ ಹಿರಣ್ಯಕಶಿಪುಗೆ ಸುದ್ದಿ ಬಂದರೆ ಏನು ಅಂತ ಬರ್ತಾರೆ. ಮಕ್ಕಳು ಎಲ್ಲ ಇದ್ದಾರೆ, ಪಿಚಿ 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 ಅಂತ ಕೇಳ್ತಾ ಇದೆ. ಏನು ಅಂತ ನೋಡ್ತಾರೆ, ಮಕ್ಕಳು ಸ್ತಬ್ಧರಾಗಿ ಕೂತಿದ್ದಾರೆ. ಒಬ್ಬ ಪಾಠ ಹೇಳ್ತಾನೆ. ಯಾರು ಮೇಷ್ಟ್ರು ಬಂದರು, ಭಯ ಆಯ್ತು ಅವರಿಗೆ ನಮ್ಮ ಜಾಗಕ್ಕೆ. ನೋಡ್ತಾರೆ, ನಮ್ಮ ಮಾಣಿ ಪ್ರಹ್ಲಾದ, ನಿನ್ನೆ ನನ್ನ ಶಿಷ್ಯ ಗಲಾಟೆ ಮಾಡಿ ಬಂದವ, ಇವತ್ತು ಪಾಠ ಮಾಡ್ತಾ ಇದ್ದಾನೆ. ಪ್ರಹ್ಲಾದ ಪಾಠ ಮಾಡ್ತಾನೆ, ಮಕ್ಕಳು ಸುಮ್ಮನೆ ಕೂತಿದ್ದಾರೆ. ಸಾಮಾನ್ಯವಾಗಿ ನಮ್ಮದು ಸ್ವಭಾವ ಹೇಗೆ ಅಂತಂದರೆ, ಪಾಠನೋ ಪ್ರವಚನನೋ ಮಾಡಿದರೆ ಪ್ರವಚನಕಾರನ್ನು ನಾವು ನೋಡಲಿಕ್ಕೆ ಆಗೋಲ್ಲ, ಪಾಠ ಹೇಳುವ ಮೇಷ್ಟ್ರು ನೋಡಲಿಕ್ಕೆ ಆಗೋದಿಲ್ಲ. ಯಾರು ಬಂದರೂ ಕಿಟಕಿಯಲ್ಲಿ ನೋಡ್ತಾ ಇರ್ತೇವೆ, ಯಾರಾದರೂ ಬಂದರೆ ಖುಷಿ ಅವರನ್ನು ನೋಡ್ತಾ ಇರ್ತೇವೆ, ಏನು ಮಾಡ್ತಾನೆ ಅಂತ ಸಾಮಾನ್ಯವಾದ ಸಂಗತಿ. ಆದರೆ ಈ ಸ್ಕೂಲ್ನಲ್ಲಿ ಪ್ರಹ್ಲಾದನ ಶಾಲೆಯಲ್ಲಿ ಹುಡುಗರು, ನಾನು ಒಂದು ಇಷ್ಟು ಹೊತ್ತಾದರೂ ಷಂಡನನ್ನು ನೋಡೋದಿಲ್ಲ, ಮರ್ಕನನ್ನು ನೋಡೋದಿಲ್ಲ, ಪ್ರಹ್ಲಾದನನ್ನೇ ನೋಡ್ತಾರೆ. ತನ್ಯಸ್ಥ ಹೃದಯೇ ಕ್ಷಣ, ಪ್ರಹ್ಲಾದನನ್ನೇ ನೋಡ್ತಾ ಇದ್ದಾರೆ. ಆದರೆ ಏನು ಅಂತಂದರೆ ಪ್ರಹ್ಲಾದನ ಪಾಠ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ನಾವು ಅದು ನೋಡಲಿಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ, ಆಚೆ ನೋಡಿದೆವು ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಹಾಗೆ ಪ್ರಹ್ಲಾದನನ್ನೇ ನೋಡ್ತಾ ಇದ್ದಾರೆ ಅಂತಂದರೆ ಪ್ರಹ್ಲಾದನ ಪಾಠ ರುಚಿಸಿದೆ. ತನ್ಯಸ್ಥ ಹೃದಯ, ಪ್ರಹ್ಲಾದನನ್ನೇ ಹೃದಯಪೂರ್ವಕವಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಚಂಡಾಮರ್ಕರಿಗೆ ಹೊಟ್ಟೆ ಉರ್ರೀತಂತೆ. ನನಗೆ ಒಂದು ನಿಮಿಷ ಈ ಹುಡುಗರು ನನ್ನ ಪಾಠ ಕೇಳಲಿಲ್ಲ, ಈ ಪ್ರಹ್ಲಾದನ ಪಾಠ ಇಷ್ಟು ಚೆನ್ನಾಗಿ ಕೇಳ್ತಾರೆ, ಈ ಮಕ್ಕಳು ಸರಿಯಿಲ್ಲ. ಹೋದರು, ಹಿರಣ್ಯಕಶಿಪುವಿಗೆ ಬತ್ತಿ ಇಟ್ಟರು. ಹಿರಣ್ಯಕಶಿಪು, ನಿನ್ನ ಮಗ ಮಾತ್ರ ಹಾಳಾದದ್ದಲ್ಲ, ಊರಿಡೀ ಹಾಳಾಯಿತು ಅಂತ. ಇದು ಹಾಳ ಮಾಡಿದ್ದವನು ಒಳ್ಳೇದು ಮಾಡಿದ್ದ, ಊರಿಡೀ ಹಾಳಾಯಿತು ಅಂತ. ಏನಾಯಿತು ಅಂತ ಎಲ್ಲ ಮಕ್ಕಳಿಗೆ ಕಿವಿ ಊದಿ ಹಾಳು ಮಾಡ್ತಾ ಇದ್ದಾನೆ ನಿನ್ನ ಮಗ. ಏನು ಮಾಡಬೇಕು?
ಏನು ಮುಗಿಸಿಬಿಡಿ ಅವನನ್ನು ಅಂತ ಚಂಡಾಮರ್ಕರು ಹೇಳಿದರು. ನೋಡಿ, ಇದು ದುಷ್ಟರ ಕ್ರಮ ಅಂದರೆ ಹೀಗೆ. ನನಗೆ ಆಗಲಿಲ್ಲ ಅಂತಂದರೆ ಅವನು ಕೆಟ್ಟವ, ನನಗೆ ಆದರೆ ಒಳ್ಳೆದವ. ನನಗೆ ಆಗದಿದ್ದದನ್ನು ಮಾಡಿದ, ಹೊಗಳಬೇಕಾ ಬೇಡವಾ? ನನಗೆ ಮಾಡಲಿಕ್ಕೆ ಆಗಲಿಲ್ಲ ಇಂತಹ ಸಾಧನೆ, ಇದನ್ನು ಪ್ರಹ್ಲಾದ ಮಾಡಿದ, ನಿನ್ನ ಮಗ ಮಾಡಿದ, ನಿನ್ನ ಮಗ ಎಷ್ಟು ಗ್ರೇಟು ಅಂತ ಹೇಳಬೇಕಾ ಬೇಡವಾ? ಅದನ್ನು ಬಿಟ್ಟು ನಿನ್ನ ಮಗ ವರ್ಸ್ಟ್ ಅಂತ ಹೇಳ್ತಾನೆ ಅಂತ ಅಂದರೆ ಚಂಡಾಮರ್ಕರ ಕ್ವಾಲಿಟಿ ಏನಿದೆ ಅಂತ ನಾವು ಚಿಂತನೆ ಮಾಡಬೇಕಾಯಿತು. ಹಿರಣ್ಯಕಶಿಪುಗೆ ಸಿಟ್ಟು ಬಂತು. ಅವನು ಕಾಲು ಅಲ್ಲಾಡಲಿಕ್ಕೆ ಶುರುವಾಯಿತು, ಕೈ ಅಲ್ಲಾಡಲಿಕ್ಕೆ ಶುರುವಾಯಿತು, ಕಣ್ಣು ಕೆಂಪಾಯಿತು, ಬಾಯಿ ಅದರಲಿಕ್ಕೆ ಆರಂಭ ಆಯಿತು. ಪ್ರಹ್ಲಾದನನ್ನು ಕರೆದ, ಪ್ರಹ್ಲಾದನನ್ನು ಮಾತಾಡಿಸ್ತಾನೆ. ಸಿಟ್ಟಿನಲ್ಲಿ ಮಾತೂ ಬರುವುದಿಲ್ಲ, ತಡವರಿಸಿಕೊಂಡ. ನಾಳೆ ತನಕ ಕಾಯುವ. ಏನು ಮಾತಾಡಿದ ಹಿರಣ್ಯಕಶಿಪು ಪ್ರಹ್ಲಾದನ ಹತ್ರ? ಪ್ರಹ್ಲಾದ ಏನು ಉತ್ತರ ಕೊಟ್ಟ? ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಹರೇ ನಮಃ.